ನಮ್ಮಲ್ಲಿ ಈ 6 ಮಂತ್ ಕೋರ್ಸ್ ಇದ್ದಾಗ ಒಬ್ಬ ವಿದ್ಯಾರ್ಥಿಗೆ ನಾವು ಇಲ್ಲಂದ್ರೂ 10ರಿಂದ 12 ಜಾಬಿಗೆ ಮಿನಿಮಮ್ ಅಪ್ಲೈ ಮಾಡ್ತೇವೆ. ಸೊ ಒಂದು ಜಾಬಿಗೆ ನಮ್ಮಲ್ಲಿ ಆ ವಿದ್ಯಾರ್ಥಿ ಸೆಲೆಕ್ಟ್ ಆಗ್ತಾನೆ. ಡೇ 1ಇಂದನೇ ಯಾವುದೇ ಡಿಪಾರ್ಟ್ಮೆಂಟ್ ಕಾಲ್ಫಾರ್ಮ್ ಆದರೂ ನಾವು ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಫೈಲ್ ಮಾಡಿರ್ತೀವಿ. ಆಮೇಲೆ ಯಾವುದೇ ಡಿಪಾರ್ಟ್ಮೆಂಟ್ ಕಾಲ್ಫಾರ್ಮ್ ಆದರೂ ನಾವು ಇಲ್ಲಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಹೀಗೂ ಎಕ್ಸಾಂಪಲ್ ಇದೆ, ಒಬ್ಬ ವಿದ್ಯಾರ್ಥಿಗೆ 4 ಜಾಬದ್ದು ಆರ್ಡರ್ ಬಂದಿದೆ ಸರ್ ನಮ್ಮಲ್ಲಿ. ಹೌದಾ? ಹೌದು ಸರ್. ಓಕೆ. ಇವನ್ ನಾವು ಸ್ಟೂಡೆಂಟ್ಸ್ಗೆ ಮೊಬೈಲ್ ಕೂಡ ನಾವು ಅಲೋ ಮಾಡಾಗಿಲ್ಲ ಸರ್. ಮೊಬೈಲ್ ಅಟ್ ದ ಟೈಮ್ ಆಫ್ ಅವ್ರದ್ದು ಅಪ್ಲಿಕೇಶನ್ ಬಿಟ್ಟರೆ ಸಂಡೇಗೂ ಮುಂದೆ 2 ತಾಸು ಅಷ್ಟೇ ನಾವು ಮಾತಾಡ್ಲಿಕ್ಕೆ ಕೊಡ್ತೀವಿ ಸರ್ ಮನೆಗೆ. ಅದನ್ನು ಹೊರತುಪಡಿಸಿ ಬಾಕಿ ಟೈಮಲ್ಲೆಲ್ಲ ನಿಮ್ಮಿಂದ ಟ್ರಂಕ್ ಇದೆ ಸರ್, ಅದರಲ್ಲೇ ನಾವು ಮೊಬೈಲ್ನ ಡಿಪಾಸಿಟ್ ಮಾಡ್ಕೊಂಡಿರ್ತೀವಿ. ಬೇಕಾದ ಟೈಮ್ ಅಷ್ಟೇ ಅವ್ನು ಹೊರಬೇಕಾದ್ರೆ ಅಥವಾ ಏನಾದರೂ ಎಕ್ಸಾಮ್ಸ್ ನಡೆಸ್ತಾ ಇದ್ರೆ ಆ ಟೈಮಲ್ಲಿ ಅಷ್ಟೇ ಅದನ್ನು ಹೊರ ತೆಗೆದು ಮೊಬೈಲ್ ಇಶ್ಯೂ ಮಾಡ್ತೀವಿ, ವಾಪಸ್ ಸಬ್ಮಿಟ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಬೇರೆ ಕಡೆ ಎಲ್ಲರೂ ನಾನು ಕೆಲಸಕ್ಕೆ ಏನಾರು ಹೋಗಿದ್ದೆ ಈ ಥರ ಆಪರ್ಚುನಿಟೀಸ್ ನಂಗೆ ಸಿಗ್ತಾ ಇರಲಿಲ್ವೇನೋ. ಸೊ ದ್ರೋಣಾಗೆ ಬಂದಮೇಲೆ ನಂದು ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಸರ್. ಇಲ್ಲಿ ಪ್ರೌಡ್ ಫೀಲ್ ಆಗುತ್ತೆ. ಇನ್ನು ಆ್ಯಕ್ಚುಲಿ ಜಾಸ್ತಿ ಕಲಿಯೋದಿದೆ ಇಲ್ಲಿಂದ, ದ್ರೋಣದಿಂದ ಕಲಿಯೋದಿದೆ ತುಂಬ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಇವತ್ತೊಂದು ಅದ್ಭುತವಾದ ಕಥೆಯೊಂದಿಗೆ ಮತ್ತು ದೇಶ ಪ್ರೇಮದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ನಾನೀಗ ನಿಂತ್ಕೊಂಡಿರ್ತಕ್ಕಂಥ ಜಾಗ ಬಿಜಾಪುರದಿಂದ ಒಂದು 22 ಕಿಲೋಮೀಟರ್ ಆಗುತ್ತೆ. ಇಲ್ಲೊಂದು ದೊಡ್ಡ ಸಂಸ್ಥೆ ಇದೆ, ನಾನು ಹಿಂದೆ ಕಾಣಿಸ್ತಾ ಇದೆ ನಿಮಗೆ, ದ್ರೋಣಾಸ್ ಕರಿಯರ್ ಅಕಾಡೆಮಿ ಅಂತ. ಬನ್ನಿ, ಇದು ಹ್ಯಾಕೆ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ ಅನ್ನೋದನ್ನು ಅದರ ಸಂಸ್ಥಾಪಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಬೆಳಗಿನ ಜಾವ 6 ಗಂಟೆ 15 ನಿಮಿಷ. ಈಗ ಆಲ್ರೆಡಿ ನಿಮ್ಮದು ಚಟುವಟಿಕೆಗಳು ಶುರುವಾಗಿದೆ ಕಾಣಿಸ್ತಾ ಇದೆ. ಹೇಳಿ ಸರ್, ಮೊದಲನೇದಾಗಿ ಪೀಠಿಕೆ ಈ ಸಂಸ್ಥೆ ಹ್ಯಾಕೆ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ ಅಂತ. ಸರ್ ನೋಡಿ, ದ್ರೋಣಾಸ್ ಕರಿಯರ್ ಅಕಾಡೆಮಿ ಕರ್ನಾಟಕದ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಯಾರೆಲ್ಲ ಭಾರತೀಯ ಸೇನಾಪಡೆಗಳು ಮತ್ತು ಅರೆ ಸೇನಾಪಡೆಗಳು ಸೇರಬೇಕಂತಾರೋ ಅವರಿಗೆ ಫಿಸಿಕಲ್ ಟ್ರೈನಿಂಗ್ ಕೊಡುತ್ತೆ, ಜೊತೆಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡುತ್ತೆ. ಅದ್ರ ಜೊತೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ನಾವು ಇಲ್ಲಿ ನಡೆಸ್ತೇವೆ. ಕಳೆದ 8 ವರ್ಷಗಳಿಂದ ಈ ಸಂಸ್ಥೆ ಬಹಳ ಅದ್ಭುತವಾಗಿ ಕೆಲಸ ಮಾಡಿದೆ. ಅದರ ಪರಿಣಾಮ 1012 ವಿದ್ಯಾರ್ಥಿಗಳೀಗ ಸೇವೆಯಲ್ಲಿದ್ದಾರೆ ಸರ್. 1012 ವಿದ್ಯಾರ್ಥಿಗಳು ಇಲ್ಲಿ ತರಬೇತಿ ತಗೊಂಡಿದ್ದಾರೆ ಮತ್ತು ಕೆಲಸಕ್ಕೆ ಸೇರಿದ್ದಾರೆ. ಈಗ ನಮಗೆ ಮಿಲಿಟ್ರಿ ಅಂದ ತಕ್ಷಣ ನಮಗೆ ಗೊತ್ತಿರೋದು ಸರ್, ಸಾಮಾನ್ಯ ಜನಕ್ಕೆ ಬೇಕಾದ್ರೆ ಕರೀತಾರೆ, ಏನೋ ನೋಡ್ತಾರೆ, ಒಂದಿಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ಒಂದಿಷ್ಟು ಜನ ಆಗೋದಿಲ್ಲ. ಉತ್ತರ ಕರ್ನಾಟಕದ ಕಡೆ ಅಂತೂ ತುಂಬ ಹುಡುಗರು ಅದಕ್ಕೆ ಸೇರ್ಬೇಕಂತ ಆಸೆ ಪಟ್ಟಿರ್ತಾರೆ, ಆಗಿರುತ್ತೆ. ನಿಮ್ಮ ತರಬೇತಿ ವಿಶೇಷತೆ ಏನು ಸರ್? ಯಾರು ಸೇರ್ಕೋಬೋದು, ಏನಾಗುತ್ತೆ ಇಲ್ಲಿ? ನೋಡಿ ಸರ್, ನಮ್ಮಲ್ಲಿ 10th ಮಿನಿಮಮ್ 10th ಪಾಸ್ ಆದವರು, ಜೊತೆಗೆ PUC ಪಾಸ್ ಆದವರು ಅಥವಾ ಡಿಗ್ರಿನೂ ಮುಗಿಸಿದವರು ಕೂಡ ಇಲ್ಲಿ ನಮ್ಮಲ್ಲಿ ತರಬೇತಿಗೆ ಬರ್ಬೋದು. ಅವ್ರ ವಯೋಮಿತಿ 17ರಿಂದ 23 ವರ್ಷಗಳ ಒಳಗಡೆ ಇದ್ರೆ ಆ ಮಕ್ಕಳು ನಮ್ಮ ಹತ್ರ ಬರ್ಬೋದು ಮತ್ತು ಭಾರತ ಮಾತೆ ಸೇವ್ ಮಾಡಲಿಕ್ಕೆ ಹೋಗ್ಬೋದು ಸರ್. ಓಕೆ ಸರ್, ತಮ್ಮ ಹಿನ್ನೆಲೆ ಹೇಳೋದಾದರೆ ನಿಮ್ಮ ಹೆಸರೇ ಹೇಳಿಲ್ಲ ನೀವು. ಸರ್, ನಾನು ಕಲ್ಮೇಶ್ ಆಸಂಗಿ ಅಂತೇಳಿ. ಓಕೆ. ನಾನು ಇಂಡಿಯನ್ ಆರ್ಮಿಯಲ್ಲಿ 18 ವರ್ಷ ಸೇವೆ ಮಾಡಿ 2017ನಲ್ಲಿ ರಿಟೈರ್ ಆಗಿದ್ದೀನಿ. ಓಕೆ. 15 ವರ್ಷಗಳ ಕಾಲ. ಎಸ್ ಸರ್. ಓಕೆ. ಏನು ಈ ಅಂಥದ್ದೊಂದು ಅಕಾಡೆಮಿ ಕಟ್ಟಬೇಕಂತಲೇ ಮೊದಲಿನಿಂದ ಆಸೆ ಇತ್ತಾ ನಿಮ್ಗೆ? ಇದು ಆಸೆ ಮೂಡಿದ್ದು ಹೇಗೆ ಅಂತ? ಸರ್, ನಾನು ಭಾಳ ಚಿಕ್ಕವನಿದ್ದಾಗಿಂದಲೂ ನನಗೆ ಆರ್ಮಿಗೆ ಹೋಗ್ಬೇಕನ್ನೋ ಆಸೆ ಇತ್ತು. ಯಾಕಂದರೆ ನನ್ನ ತಂದೆ ಕೂಡ ಏರ್ಫೋರ್ಸಲ್ಲಿ ಸಾರ್ಜೆಂಟಾಗಿ ಸರ್ವಿಸ್ ಮಾಡಿ ರಿಟೈರ್ಡ್ ಆದವರು. ನನಗೆ 2000ಅಲ್ಲಿ ನಾನು ಆರ್ಮಿ ಜಾಯಿನ್ ಆದಾಗ ಕಾಲ್ ಲೆಟರ್ ಬಂದಾಗ ನಾನು ಅವತ್ತು ಡಿಸಿಷನ್ ತೊಗೊಂಡಿದ್ದೆ, ನಾನು ಎಂದು ಸರ್ವಿಸಿಂದ ರಿಟೈರ್ ಆಗ್ತೀನೋ ಅವತ್ತು ಈ ಇನ್ಸ್ಟಿಟ್ಯೂಟೇ ಮಾಡ್ಬೇಕಂತೇಳಿ. ಸೊ ಅದನ್ನೇ ಮಾಡಿದ್ದೀನಿ ಸರ್. ಹೌದಾ? 18 ವರ್ಷ ಅದನ್ನೇ ಒಂದು ಯೋಚನೆ ಮಾಡಿದ್ದೀನಿ. ರಿಟೈರ್ ಆದ ನಂತರ ಹೇಗೆ ಸಂಸ್ಥೆ ಕಟ್ಟಬೇಕು, ಏನು ಮಾಡಬೇಕು ಅಂತೇಳಿ. ಸೊ ಅದೇ ಕೆಲಸ ಮಾಡಿದ್ದೀನಿ. ಭಾಳ ಸಂತೋಷ ಇದೆ ಸರ್ ಈ ಕೆಲಸ. ಸರ್, ಮುಂದಿನ ವಿಷಯನ ನಿಮ್ಮ ಹುಡುಗರು ಆಲ್ರೆಡಿ ತಯಾರಾಗಿದ್ದಾರೆ. ಆ ಚಟುವಟಿಕೆಗಳನ್ನ ಒಂದಿಷ್ಟು ತೋರಿಸೋಣ ಬೆಳಗಿನ ಜಾವ. ಇನ್ನೂ ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಹೋಗೋಣ. ಬನ್ನಿ ಸರ್. ಇದು ಊರು ಯಾವ ಊರು ಸರ್? ಇದು ರಾಂಪುರ್ ಸರ್, ತಿಕೋಟ ತಾಲೂಕು. ಹಾಂ. ತಿಕೋಟದಿಂದ 5 ಕಿಲೋಮೀಟರ್ ಬಂದರೆ ರಾಂಪುರ್ ಅಂತಿದೆ. ರಾಂಪುರದಿಂದ 1 ಕಿಲೋಮೀಟರ್ ನೀವು ಈ ಕಡೆ ಬಂದರೆ ಈ ರಾಂಪುರ್ ಮಧ್ಯದಲ್ಲೇ, ಅಂದರೆ ಇಲ್ಲಿ ಮುಂದೆ ಇನ್ನೊಂದು ಕಿಲೋಮೀಟರ್ ಹೋದರೆ ಟೋಲ್ ಪ್ಲಾಜಾ ಇದೆ. ರಾಂಪುರ್ ಮತ್ತು ಟೋಲ್ ಪ್ಲಾಜಾ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರುವಂಥದ್ದು. ಓಕೆ ಓಕೆ ಓಕೆ. ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಏನು ವ್ಯವಸ್ಥೆಗಳನ್ನು ಇರೋದಕ್ಕೆ ಮಾಡಿದ್ದೀರಾ ಇದು? ಸರ್, ಇಲ್ಲೇ ಮಕ್ಕಳು ಇರ್ತಾರೆ, ಅವ್ರಿಗೆ ಕ್ಲಾಸ್ ರೂಮ್ಸು, ಡೈನಿಂಗ್ ಹಾಲು, ಕಿಚನ್ ಎಲ್ಲಾನು ಇದೇ ನಮ್ಮ ಕ್ಯಾಂಪಸ್ ಸರ್. ಓಕೆ. ಈ ತರಬೇತಿ ಅಂದರೆ ಇಲ್ಲಿ ಇರ್ಬೋದು, ಎಲ್ಲ ವ್ಯವಸ್ಥೆಗಳಿದೆ, ಇದ್ದು ತರಬೇತಿ ಮಾಡ್ಕೊಂಡು.
ಸರ್ जय हिंद। सर पीठ के लिए 233 फ्रेंड सर पीटी मार्च करो। पीठ बैच पुश लो बैच लो उस्तादों लाइट आउट जय सर बैच पुश लो बैच लो पुश लो बैच लो ನೋಡಿ ಬೆಳಗ್ಗೆ ಹಾಂ 5:30ಕ್ಕೆ ನಾವು ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ತಾವು ನೋಡ್ಬೋದು ನಮ್ಮ ಹತ್ರ ಇವತ್ತು 220 ಜನ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ 60 ವಿದ್ಯಾರ್ಥಿಗಳು ಒಬ್ಬ ಇನ್ಸ್ಟ್ರಕ್ಟರ್ ಇದ್ದಾರೆ, ಫಿಸಿಕಲ್ ಟ್ರೈನರ್ ಇದ್ದಾರೆ. ತಾವು ನೋಡ್ಬೋದು ಇಲ್ಲೊಂದು ಗ್ರೂಪ್ ಇದೆ. ನಾವು ಈ ಗ್ರೂಪನ್ನು ಆಲ್ಫಾ ಬ್ರಾವೋ ಚಾರ್ಲಿ ಡೆಲ್ಟಾ ಇಕೋ ಅಂತೇಳಿ ನೇಮಿಂಗ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ಗ್ರೂಪಿಗೆ ಒಬ್ಬರು ಇನ್ಸ್ಟ್ರಕ್ಟರ್ ಇರ್ತಾರೆ. ಓಕೆ. ಸೊ 5:30 to 6:30 ನಾವು ಫಿಸಿಕಲ್ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ. ಇದರೊಳಗೆ ವಾರ್ಮಿಂಗ್ ಅಪ್ ಸೆಷನ್ ಇರುತ್ತೆ, ಆಮೇಲೆ ಎಂಡ್ಯೂರೆನ್ಸ್ ಟ್ರೈನಿಂಗ್ ಇರುತ್ತೆ, ಅದಾದ ನಂತರ ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಆಮೇಲೆ ಮಸ್ಕಟ್ರಿ ಟ್ರೈನಿಂಗ್, ಅದಾದ ನಂತರ ಕೂಲಿಂಗ್ ಡೌನ್ ಎಕ್ಸರ್ಸೈಸ್ ಇರುತ್ತೆ. ಅದಾದ ನಂತರ 6:30 ನಾವು ಫಿಸಿಕಲ್ ಟ್ರೈನಿಂಗ್ ಕ್ಲೋಸ್ ಮಾಡಿ 6:30 to 6:45 ಅಂದರೆ 15 ನಿಮಿಷ ನಾವು ಅವರಿಗೆ ಯೋಗ ಮತ್ತು ಮೆಡಿಟೇಷನ್ನ ಒಂದು 15 ನಿಮಿಷ ಯೋಗ, ಒಂದು 15 ನಿಮಿಷ ಮೆಡಿಟೇಷನ್ ಅವ್ರಿಗೆ ಡೈಲಿ ಮಾಡಿಸ್ತೀವಿ. ಅಂದರೆ ಈಗ ನಿಮ್ಮ ತಗೊಳ್ಳೋ ಕ್ರಮ ಹೇಗಿದೆ ಸರ್? ಅಂದರೆ ಈಗ ಹೈಟು ವೆಯ್ಟು ಅಥವಾ ಏನೇನು ಅಲ್ಲಿ ನಡೆಯುತ್ತೆ ಅದನ್ನೆಲ್ಲ ಇಲ್ಲೇ ಮಾಡಿ ತೊಗೊಂಡಿರ್ತೀರಿ ಇವ್ರನ್ನ ಹೇಗೆ? ಸರ್ ಅಡ್ಮಿಷನ್ ಮಾಡುವಾಗಲೇ ನಾವು ಅದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನು ರಿಕ್ವೈರ್ಮೆಂಟ್ ಇದೆಯೋ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ಗೆ ಮತ್ತು ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಅದಕ್ಕೆ ಎಲಿಜಿಬಲ್ ಇದ್ದರೆ ನಾವು ಅಡ್ಮಿಷನ್ ತಗೊಳ್ತೀವಿ. ಏನೇನಿದೆ ಸರ್ ಆ್ಯಕ್ಚುಲಿ? ನೋಡಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ನೇವಿ ಜಾಯ್ನ್ ಆಗಬೇಕಂತಂದ್ರೆ ಹುಡುಗಿಯರಿಗೆ 152 ಸೆಂಟಿಮೀಟರ್ ಹೈಟ್ ಇದೆ, ಹುಡುಗರಿಗೆ 157 ಸೆಂಟಿಮೀಟರ್ ಹೈಟ್ ಇದೆ. ಈಗ ಆರ್ಮಿಗೆ ಜಾಯ್ನ್ ಆಗಬೇಕಂತಂದ್ರೆ ಹುಡುಗಿಯರಿಗೆ 162 ಸೆಂಟಿಮೀಟರ್ ಹೈಟ್ ಇದೆ, ಆಮೇಲೆ 166 ಸೆಂಟಿಮೀಟರ್ ಫಾರ್ ಬಾಯ್ಸ್. ಆಮೇಲೆ ಏರ್ಫೋರ್ಸ್ಗೆ 157, 165 ಈ ರೀತಿ ಬೇರೆ ಬೇರೆ. ಇನ್ನು SSC GDಗೆ ನೀವು ಅಪ್ಲೈ ಮಾಡ್ತಿದ್ರೆ 170 ಹೈಟ್ ರಿಕ್ವೈರ್ಮೆಂಟ್ ಇದೆ ಸರ್. ಓಹೋ, ನಿಮ್ಮಲ್ಲಿ ಒಂದಕ್ಕೆ ಅಲ್ಲ ಇದು ಎಲ್ಲದಕ್ಕೂ ಸೇರಿ ಟ್ರೈನಿಂಗ್ ಕೊಡ್ತೀರಾ ಅಥವಾ ವಿಂಗಡಿಸಿರ್ತೀರಾ ಇವ್ರನ್ನ ಇವ್ರು ಇದಕ್ಕೆ ಅಂತಾನೆ ಹೇಗಿದೆ ಸರ್? ನಾವು 2 ಕ್ಯಾಟಗರಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಒಂದು ಟೆಕ್ನಿಕಲ್ ಕ್ಯಾಟಗರಿ, ಅದು PUC ಸೈನ್ಸ್ ಬೇಸ್ಡ್ ಬ್ಯಾಚ್ ಇರುತ್ತೆ. ಯಾರು PUC ಸೈನ್ಸ್ ಮುಗಿಸಿ ಬಂದಿದ್ದಾರೋ ಅಂಥವ್ರಿಗೆ ಇಂಡಿಯನ್ ಆರ್ಮಿಯಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್, ಆಮೇಲೆ ಟೆಕ್ನಿಕಲ್ ಎಂಟ್ರಿ, ಜೊತೆಗೆ ನೇವಿಯಲ್ಲಿ SSR ಎಂಟ್ರಿ, ಮೆಡಿಕಲ್ ಅಸಿಸ್ಟೆಂಟ್, ಏರ್ಫೋರ್ಸಲ್ಲಿ ಸೈನ್ಸ್ ಎಂಟ್ರಿ, ಜೊತೆಗೆ ಮೆಡಿಕಲ್ ಅಸಿಸ್ಟೆಂಟ್ ಎಂಟ್ರಿಗೆ ನಾವು PUC ಸೈನ್ಸ್ ಮಾಡಿರೋರಿಗೆ ಒಂದು ಬ್ಯಾಚ್ ಮಾಡಿ ಅಲ್ಲಿ ತಯಾರಿ ಮಾಡಿಸ್ತೇವೆ. ಜೊತೆಗೆ ಯಾರು 10th ಮಾಡಿರ್ತಾರೆ, 10th ಅಷ್ಟೇ ಮುಗಿಸಿರ್ತಾರೆ, ಜೊತೆಗೆ PUC ಆರ್ಟ್ಸ್ ಮಾಡಿರ್ತಾರೆ, ಕಾಮರ್ಸ್ ಮಾಡಿರ್ತಾರೆ, ಅಂಥವ್ರಿಗೆ ನಾವು ನಾನ್ ಟೆಕ್ ಬ್ಯಾಚ್ ಅಂತ ಮಾಡ್ತೀವಿ. ಅಲ್ಲಿ ಆರ್ಮಿ GD ಟ್ರೇಡ್ಸ್ಮನ್, SSC GD ಟ್ರೇಡ್ಸ್ಮನ್, ಪ್ಯಾರಾಮಿಲಿಟರಿ ಫೋರ್ಸಸ್ಗೆಲ್ಲ ಟ್ರೇಡ್ಸ್ಮನ್ ಮತ್ತು GD ಕಾನ್ಸ್ಟೇಬಲ್ ಅಂತ ಈ ರೀತಿ ರಿಕ್ರೂಟ್ಮೆಂಟ್ ಇರುತ್ತೆ. ಆ ಕ್ಯಾಟಗರಿದು ಒಂದು ಬೇರೆ ಬ್ಯಾಚ್ ಮಾಡಿ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಸರ್. ಓಕೆ. ಇದು ಅವಾಗ ಪ್ರತಿ ವರ್ಷ ಕಾಲ್ ಮಾಡ್ತಾರೆ ಸರ್ ಇವನ್ನ? ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟ್ 14-15 ಜಾಬಿಗೆ ಕಾಲ್ಫರ್ಮ್ ಆಗ್ತದೆ ಸರ್. ಫಾರ್ ಎಕ್ಸಾಂಪಲ್ ಆಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಲೈಕ್ BSF, CRPF, ITBP, CISF, ಅಸ್ಸಾಂ ರೈಫಲ್, RPF, ಕೋಸ್ಟ್ ಗಾರ್ಡ್, ಜೊತೆಗೆ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್. ಒಂದು ಫೋರ್ಸ್ಗೆ ಕಾಲ್ಫಾರ್ಮ್ ಆದಾಗ 3-4 ಟ್ರೇಡ್ಗೆ ಕಾಲ್ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಆರ್ಮಿ ಕಾಲ್ಫಾರ್ಮ್ ಆದರೆ ಒಬ್ಬನೇ ವಿದ್ಯಾರ್ಥಿ 4 ಜಾಬಿಗೆ ಅಪ್ಲೈ ಮಾಡ್ಬೋದು. ಹೇಗೆ ಅಂದರೆ ಮಾಡ್ಬೋದು. ಸೈನ್ಸ್ ಪಾಸ್ ಆದವನು ಅಂದರೆ PUC ಸೈನ್ಸ್ ಮುಗಿಸಿದವರು ಆರ್ಮಿ GD ಟೆಕ್ನಿಕಲ್ಗೆ ಅಪ್ಲೈ ಮಾಡ್ತಾರೆ, ಜೊತೆಗೆ ನರ್ಸಿಂಗ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡ್ತಾರೆ. ಸೊ ಇದೇ ರೀತಿ ಪ್ರತಿ ನೇವಿಗೂ 3 ಜಾಬ್ಗೆ ಅಪ್ಲೈ ಮಾಡ್ಬೋದು, ಏರ್ಫೋರ್ಸ್ಗೂ 3 ಅಪ್ಲೈ ಮಾಡ್ಬೋದು, ಆರ್ಮಿಗೂ 3 ಅಪ್ಲೈ ಮಾಡ್ಬೋದು ಸೈನ್ಸ್ ಮುಗಿಸಿದವರು. ಸೊ ಈ ರೀತಿ ಅದೇ ವಿದ್ಯಾರ್ಥಿ ಈಗ SSC GD ಕಾಲ್ಫಾರ್ಮ್ ಆಗಿದ್ದರೆ ಅದಕ್ಕೂ ಅಪ್ಲೈ ಮಾಡಿರ್ತಾರೆ. ನಮ್ಮಲ್ಲಿ ಈ 6 month ಕೋರ್ಸ್ ಇದ್ದಾಗ ಒಬ್ಬ ವಿದ್ಯಾರ್ಥಿಗೆ ನಾವು ಇಲ್ಲಂದ್ರೂ 10-12 ಜಾಬಿಗೆ ಮಿನಿಮಮ್ ಅಪ್ಲೈ ಮಾಡ್ತೇವೆ. ಸೊ ಒಂದು ಜಾಬಿಗೆ ನಮ್ಮಲ್ಲಿ ಆ ವಿದ್ಯಾರ್ಥಿ ಸೆಲೆಕ್ಟ್ ಆಗ್ತಾರೆ. ಅವ್ರು ಇಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಹೋಗೋ ಒಳಗಡೆನೆ ಇದು ಕೂಡ ನಡೆದಿರುತ್ತೆ ಸರ್. ಜವಾಬ್ದಾರಿ ನಿಮ್ಮ ಸಂಸ್ಥೆ ನಮ್ಮ ಸಂಸ್ಥೆನೇ ಮಾಡುತ್ತೆ ಸರ್. ಹೌದಾ? ಹೌದು ಸರ್. ಓಕೆ. ಈಗ ವಿದ್ಯಾರ್ಥಿ 6 month ನಮ್ಮ ಹತ್ರ ಜಾಯಿನ್ ಆದ್ರೆ ನಾವು ಅವನಿಗೆ ಡೇ 1 ಇಂದನೇ ಯಾವುದೇ ಡಿಪಾರ್ಟ್ಮೆಂಟ್ ಕಾಲ್ಫಾರ್ಮ್ ಆದ್ರೂ ನಾವು ಎಲ್ಲ ಡಾಕ್ಯುಮೆಂಟ್ ತಗೊಂಡು ಫೈಲ್ ಮಾಡಿರ್ತೀವಿ. ಆಮೇಲೆ ಯಾವುದೇ ಡಿಪಾರ್ಟ್ಮೆಂಟ್ ಕಾಲ್ಫಾರ್ಮ್ ಆದ್ರೂ ನಾವು ಇಲ್ಲಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಹೀಗೂ ಎಕ್ಸಾಂಪಲ್ ಇದೆ, ಒಬ್ಬ ವಿದ್ಯಾರ್ಥಿಗೆ 4 ಜಾಬ್ ಆರ್ಡರ್ ಬಂದಿದೆ ಸರ್ ನಮ್ಮಲ್ಲಿ. ಹೌದಾ? ಹೌದು ಸರ್. ಓಕೆ.
ಒಬ್ಬ ವಿದ್ಯಾರ್ಥಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿದ್ದ, ಅವನಿಗೆ BSF ಆರ್ಡರ್ ಬಂತು. ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು BSF ಜಾಯ್ನ್ ಆದ. BSF ಜಾಯ್ನ್ ಆಗಿ ಒಂದು 2-3 ತಿಂಗಳಾದ ನಂತರ CRPF ಬಂತು. ನನಗೆ ಕಾಲ್ ಮಾಡೋದು, ಸರ್ ನಾನು BSF ಬಿಟ್ಟು ಬಂದು CRPF ಜಾಯ್ನ್ ಆಗಲಿಲ್ಲ ಅಂತೇಳಿ. ಬೇಡ, ಎರಡು ಸೇಮ್ ಅದ, ನೀನು BSF ಮಾಡ ಅಂತ ಹೇಳಿದೆ. ರೀಸೆಂಟ್ಲಿ ಇನ್ನೊಬ್ಬ ವಿದ್ಯಾರ್ಥಿದು, ಅವನು ಗೋಕಾಕ್ದವನು, ಸಾಯಿ ಕುಮಾರ್ ಸಂಗೊಳ್ಳಿ ಅಂದ್ಬಿಟ್ಟು ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡು BSF ಜಾಯ್ನ್ ಆಗಿದ್ದ. BSF ಅಲ್ಲಿ ಟ್ರೈನಿಂಗ್ ಮುಗಿಸಿ ಯೂನಿಟಿಗೆ ಪೋಸ್ಟಿಂಗ್ ಹೋಗಿದ್ದ. ಜೊತೆಗೆ ಏರ್ಫೋರ್ಸ್ ಆರ್ಡರ್ ಬಂತು. ಈಗ BSF ಬಿಟ್ಟು ಬೆಳಗಾವಿ ಸಾಂಬ್ರಾದಲ್ಲಿ ಏರ್ಫೋರ್ಸ್ ಟ್ರೈನಿಂಗ್ ತಗೋತಾರೆ ಸರ್. ಇಲ್ಲಿ ನಾನು ನೋಡ್ತಾ ಇದ್ದೆ, ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಇಲ್ಲಿ ಸರ್. ಅವ್ರಿಗೆ ಏನು ತರಬೇತಿ ಕೊಡ್ತಾ ಇದ್ದೀರಿ ಸರ್? ಈಗ ನೋಡಿ, ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸಸಲ್ಲೂ ಮತ್ತು ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಅಂದರೆ ಆರ್ಮಿ, ನೇವಿ, ಏರ್ಫೋರ್ಸ್. ಪ್ಯಾರಾಮಿಲಿಟರಿ ಫೋರ್ಸಸ್ ಅಂದರೆ ಇವೆಲ್ಲ BSF, CRPF, ITBP, CSF, ಈ ಎಲ್ಲ ಫೋರ್ಸಸಲ್ಲೂ, ಈವನ್ ಆರ್ಮಿಯಲ್ಲೂ ಕೂಡ ಮಹಿಳೆಯರಿಗೆ ಅವಕಾಶ ಇದೆ. ಅದಕ್ಕಾಗಿ ನಾವು ಯಾವ ರೀತಿ ಹುಡುಗರಿಗೆ ಟ್ರೈನಿಂಗ್ ಕೊಡ್ತೀವಿ, ಅದೇ ರೀತಿ ಹುಡುಗಿಯರಿಗೂ ಕೂಡ ನಾವು ಡಿಫೆನ್ಸ್ ರಿಕ್ರೂಟ್ಮೆಂಟ್ ಕೋಚಿಂಗನ್ನು ಕೊಡ್ತೀವಿ ಸರ್. ಓಕೆ. ಈಗ ಇದು ಒಂದು ಬ್ಯಾಚ್ ಏನು ತೊಗೊಂಡಿರ್ತಿರಲ್ಲ, ಒಂದು ಡೇಟಿಗೆ ಕರೆಕ್ಟಾಗಿ ಬಂದವ್ರ, ಇನ್ನು ಹೆಚ್ಚು ಕಡಿಮೆ ಇದ್ದಾರ? ಅದೇ ಒಂದು ದೊಡ್ಡ ಸಮಸ್ಯೆ ಇಲ್ಲಿ. ಇವತ್ತು ನಾವು ಒಂದು ಡೇಟ್ ಕೊಟ್ಟಿವಿ ಅಂದರೆ ಆ ಡೇಟಿಗೆ ಬಂದು ಜಾಯ್ನ್ ಆಗಲ್ಲ. ಅವರು ತಮ್ಮ ಅರ್ಜಿಯಿಂದ, ಈಗ ಕಾಲ್ ಫಾರ್ಮ್ ಆದರೆ ನೋಟಿಫಿಕೇಶನ್ ಬಂದ ನಂತರ ಒಂದು 3 ತಿಂಗಳು ಬಿಟ್ಟು ಈಗ ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ, ನಾವು ಒಂದು 2.5 ತಿಂಗಳು ಬ್ಯಾಚ್ ನಡೆಸ್ಬೇಕಂತ ಪ್ಲಾನ್ ಮಾಡಿದರೆ ಅವರು 2 ತಿಂಗಳು ಇರ್ತಾವೆ ಹೋಗೋಣ, ಅಥವಾ 2 ತಿಂಗಳು ಆದ ನಂತರ ಇನ್ನು 1.5 ತಿಂಗಳು ಇರ್ತಾವೆ ಹೋಗೋಣ ಅಂತೇಳಿ ಅವ್ರು ಲೆಕ್ಕಾಚಾರ ಪ್ರಕಾರ ಅವ್ರು ಬರ್ತಿರ್ತಾರೆ. ಸೊ ನಾವು ಬ್ಯಾಚ್ ಸ್ಟಾರ್ಟ್ ಮಾಡಿರ್ತೀವಿ, ಮ್ಯಾಕ್ಸಿಮಮ್ ಜಾಯ್ನ್ ಆಗ್ತಾರೆ. ಬಟ್ ಕೆಲವೊಬ್ರು ಲೇಟಾಗಿ ಬರೋದು ಇದೆಲ್ಲ ಇರುತ್ತೆ. ಈಗ ಒಬ್ಬರು ಒಂದು 15 ದಿವಸ ಮುಂಚೆ ಬಂದರು, ಇನ್ನೊಬ್ರು 15 ದಿವಸ ಹಿಂದೆ ಬಂದರು, ಕಲಿಕೆ ಹೇಗೆ ನಡೆಯುತ್ತೆ ಹಾಗಾದ್ರೆ ಇಲ್ಲಿ? ಸರ್, ಈಗ ಏನು ಮಾಡ್ತೀವಿ ನಾವು, ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದರೆ 15 ಡೇಸ್ ಅಂದರೆ 3 ತಿಂಗಳು ಬ್ಯಾಚ್, ನಾವು ಸಪೋಸ್ ನಾವು ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ 2.5 ತಿಂಗಳಲ್ಲಿ ನಾವು ಸಿಲೆಬಸ್ ಮುಗಿಸ್ತೇವೆ, ಟ್ರೈನಿಂಗ್ ಮುಗಿದಿರುತ್ತೆ. ಇನ್ನು 15 ಡೇಸ್ ಏನಿದೆ ಅಲ್ಲ, ಅದನ್ನ ಯಾವುದಾದ್ರೂ ಮಿಸ್ ಆಗಿದ್ರೆ, ಯಾರಾದ್ರೂ ಲೇಟಾಗಿ ಬಂದಿದ್ರೆ, ಅವು ಏನೇನು ಗ್ಯಾಪ್ ಆಗಿರ್ತಾವ ಅಥವಾ ಅವ್ರು ಅಟೆಂಡ್ ಮಾಡ್ಲಿಕ್ಕೆ ಆಗಿರೋದಿಲ್ಲ, ಆ ಎಲ್ಲ ಚಾಪ್ಟರ್ಸನ್ನು ನಾವು ಕವರ್ ಮಾಡಿ ಅದು ಮತ್ತೆ ಅಪ್ಡೇಟ್ ಮಾಡ್ತೀವಿ ಸರ್. ಓಕೆ. ವಸತಿ ಕೂಡ ಇಲ್ಲಿ ಇವ್ರಿಗೆ ಜೆಂಟ್ಸ್ಗೆ ಲೇಡೀಸ್ಗೆ ಬೇರೆ ಮಾಡಿದ್ದೀರಿ? ಬೇರೆ ಸರ್. ಓಕೆ. ಹುಡುಗರಿಗೆ ಬೇರೆ ಮತ್ತು ಹುಡುಗಿಯರಿಗೆ ಬೇರೆ ವ್ಯವಸ್ಥೆ ಇದೆ ಸರ್. ಆಮೇಲೆ ಈ ಚಟುವಟಿಕೆ ಮುಗಿದ ಮೇಲೆ ಏನಿರುತ್ತೆ ಇವ್ರದ್ದು? ಈಗ ಮುಗಿದ ನಂತರ ನಾವು ಇವರಿಗೆ ಬ್ರೇಕ್ಫಾಸ್ಟಿಗೆ ಬ್ರೇಕ್ ಮಾಡ್ತೀವಿ. ಅವ್ರು ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಆದ ನಂತರ ಊಟ ಆದರೆ ಏನೇನು ಕೊಡ್ತೀರಿ ಸರ್ ಇವ್ರಿಗೆ? ಸರ್, ಊಟದಲ್ಲಿ ಅವರಿಗೆ ಬೆಳಗ್ಗೆ ಉಪ್ಪಿಟ್ಟು, ಅವಲಕ್ಕಿ, ಆಮೇಲೆ ರೈಸ್ ಪಲಾವ್ ಇರುತ್ತೆ, ಇಡ್ಲಿ, ದೋಸೆ ಇರುತ್ತೆ. ಮಧ್ಯಾಹ್ನ ಒಂದು ಕಾಳು ಪಲ್ಯ, ಒಂದು ಹಸಿರು ಪಲ್ಯ, ಜೊತೆಗೆ ಚಪಾತಿ, ಅನ್ನ, ಸಾರು, ಅದು ಬೇರೆ ಬೇರೆ. ಅಂದರೆ ಒಂದಿನ ಜೀರಾ ರೈಸ್ ಇರುತ್ತೆ, ಒಂದಿನ ಮಸಾಲ ರೈಸ್ ಇರುತ್ತೆ, ಒಂದಿನ ಪ್ಲೇನ್ ರೈಸ್ ಇರುತ್ತೆ, ಈ ರೀತಿ. ಆಮೇಲೆ ಸಾಯಂಕಾಲ ಸ್ವಲ್ಪ ಊಟ ಅವ್ರಿಗೆ ಹೆವಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದೇ ಪಲ್ಯ ಇರುತ್ತೆ, ಅನ್ನ, ಸಾರು, ಚಪಾತಿ, ಅದ್ರ ಜೊತೆಗೆ ಸ್ಯಾಲೆಡ್, ಉಪ್ಪಿನಕಾಯಿ, ಇದೆಲ್ಲ ಕಾಮನ್ ಆಗಿರುತ್ತೆ. ವೀಕ್ಲಿ ಒಂದ್ಸರಿ ನಾವು ಅವ್ರಿಗೆ ಸಂಡೇ ಚಿಕನ್ ಕೊಡ್ತೇವೆ. ಮಧ್ಯಾಹ್ನ ಅವ್ರಿಗೆ ಮಸಾಲ ರೈಸ್ ಇರುತ್ತೆ. ಸೊ ಬುಧವಾರ ನಾವು ಅವ್ರಿಗೆ ಎಗ್ ಕರಿ ಕೊಡ್ತೇವೆ. ವಾರದಲ್ಲಿ 3 ದಿನ ಹಣ್ಣು ಕೊಡ್ತೇವೆ ಸರ್. ವಾರದಲ್ಲಿ 3-4 ದಿನ ಅವ್ರಿಗೆ ಸ್ವೀಟ್ ಇರುತ್ತೆ, ಲೈಕ್ ಕೀರು, ಪಾಯಸ ಇರುತ್ತೆ. ಒಂದಿನ ನಾವು ಸಜ್ಜಕ ಮಾಡಿ ಕೊಡ್ತೇವೆ. ಶುಕ್ರವಾರ ದಿನ ಸಾಯಂಕಾಲ ಸಜ್ಜಕ ಇರುತ್ತೆ. ಅದು ಕಂಪಲ್ಸರಿ ಎಲ್ಲರೂ ಒಂದು ಪ್ಲೇಟ್ ಕುಡಿಲೇಬೇಕು. ಬಾಯ್ ಆರ್ಡರ್ ನಾವು ಅವರಿಗೆ ಊಟ ಮಾಡಿಸ್ತೇವೆ. ಯಾಕೆ ಅದು ಹಾಗೆ? ಯಾಕಂತಂದರೆ ಈಗ ನಾವು ಡಯಟ್ ಪ್ಲಾನ್ ಮಾಡಿದ್ವಿ ಸರ್. ಅಂದರೆ ಒಂದು ಈ ದಿನ ಇದೇ ಊಟ ಇವ್ರಿಗೆ ಸಿಗಬೇಕು ಅಂದರೆ ಎಲ್ಲನೂ ಡೈಲಿ ಸೇಮ್ ಆಗಬಾರ್ದು. ಯಾಕಂದರೆ ಹೆವಿ ಫಿಸಿಕಲ್ ಟ್ರೈನಿಂಗ್ ಇರೋದ್ರಿಂದ ಅವ್ರಿಗೆ ಎಲ್ಲನೂ ನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಮೆನು ಆ ರೀತಿ ನಾವು ತಯಾರು ಮಾಡ್ತೀವಿ ಸರ್. ಓಕೆ. ಆಮೇಲೆ ಈಗ ಪಾಠ ನಡೆಯುತ್ತೆ ಇವ್ರಿಗೆ ಅಂದರೆ ಎದಕ್ಕೆ ಸಂಬಂಧಪಟ್ಟಿದ್ದು, ಏನು ಹೇಗದು? ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟಿಗೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಆರ್ಮಿಗೆ. ಆರ್ಮಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗಿದೆ ಸರ್. ಮೊದಲು ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ GK, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಜನರಲ್ ಸೈನ್ಸ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ಗಳಲ್ಲಿ ನಡೀತಾ ಇರ್ತವೆ ಸರ್. ಜೊತೆಗೆ ಏನಾಗುತ್ತೆ, ಮೊದಲು ಎಕ್ಸಾಮ್ ಮುಗಿದ ನಂತರ ಅದರಲ್ಲಿ ಯಾರ್ಯಾರು ಕ್ವಾಲಿಫೈ ಆಗ್ತಾರೋ, ಪಾಸ್ ಆಗ್ತಾರೋ, ಅವ್ರ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ ರಿಕ್ರೂಟ್ಮೆಂಟ್ ರ್ಯಾಲಿ. ರಿಕ್ರೂಟ್ಮೆಂಟ್ ರ್ಯಾಲಿಯಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಆಗುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಆದ ನಂತರ PMT, ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಆಗುತ್ತೆ. ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಕ್ವಾಲಿಫೈ ಆದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ ಸರ್. ಮೆಡಿಕಲ್ ಟೆಸ್ಟಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅದಾದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ರಿಲೀಸ್ ಆಗುತ್ತೆ. ದೆನ್ ದೇ ವಿಲ್ ಜಾಯ್ನ್ ಆರ್ಮಿ ಸರ್. ಮೆಡಿಕಲ್ ಅಂತ ಹೇಳಿದಾಗ ಹಾಗಾದರೆ ಏನೇನು ಬರುತ್ತೆ, ಆ ಪ್ಯಾರಾಮೀಟರ್ಸ್ ಏನು, ಎಂಥ ಹುಡುಗರು ಬರ್ಬೋದು ಇಲ್ಲಿ ಹಾಗಾದರೆ? ಮೆಡಿಕಲಲ್ಲಿ ಸರ್ ಮೇಜರ್ ವಿಷನದ ಪ್ರಾಬ್ಲಮ್ ಇರಬಾರ್ದು,
ಕಿವಿ ಸರಿಯಾಗಿ ಕೇಳಿಸ್ತಾ ಇರಬೇಕು, BP ಇರಬಾರ್ದು, ಆಮೇಲೆ ಕೈಯಲ್ಲಿ ಸ್ವೆಟ್ಟಿಂಗ್ ಆಗ್ತಾ ಇರಬಾರ್ದು, ಫ್ಲ್ಯಾಟ್ ಫುಟ್ ಇರಬಾರ್ದು, ಆಮೇಲೆ ನಾಲ್ಕನೇ ಇವು 2 ಕಾಲು ಕೂಡ್ತಿರಬಾರ್ದು. ಸೊ ಹೈಟು ವೇಟು ಮತ್ತು ಇನ್ನೊಮ್ಮೆ ಮೆಡಿಕಲ್ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಯಾರಿಗಾದರೂ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ನೋಸ್ ಚೆಕ್, ಕೆಲವೊಬ್ಬರಿಗೆ ಮಾಂಸ ಬೆಳೆದಿರುತ್ತೆ, ಹಂಗೆ ಏನಾದರೂ ಇದ್ರೆ ಅನ್ಪಿಟ್ ಆಗ್ತಾರೆ. ಕಿವಿಯಲ್ಲಿ ಕೆಲವೊಬ್ಬರಿಗೆ ಸಣ್ಣ ಹೋಲ್ ಇರುತ್ತೆ ಸರ್, ಅಂಥ ಸಿಚುವೇಶನ್ಲು ಕ್ಯಾಂಡಿಡೇಟ್ಸ್ ಅನ್ಪಿಟ್ ಆಗೋ ಚಾನ್ಸ್ ಇರುತ್ತೆ ಸರ್. ಅಲ್ಲ, ಈಗ ನೀವು ಟ್ರೈನಿಂಗ್ ತೊಗೊಳಕ್ಕಿಂತ ಮುಂಚೆನೇ ಇದೆಲ್ಲ ಟೆಸ್ಟ್ ಆಗಿರುತ್ತಾ ಅಥವಾ ಮಾಡಿದ ಮೇಲೆ ಅಲ್ಲಿ ಟೆಸ್ಟ್ ಆಗುತ್ತಾ? ಇಲ್ಲ ಸರ್, ನಾವು ನಮ್ಮಲ್ಲಿ ಅಡ್ಮಿಷನ್ ತೊಗೊಳ್ಳುವಾಗ ನಾವು ಮೇಜರಾಗಿ ಚೆಕ್ ಮಾಡೋದು ಅವ್ರ ಹೈಟ್, ಏಜ್, ಕ್ವಾಲಿಫಿಕೇಷನ್, ಜೊತೆಗೆ ಏನಾದರೂ ಮೇಜರ್ ಆಪ್ರೇಷನ್ ಆಗಿದೆಯಾ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇದೆಯಾ, ಕಿವಿ ಸರಿಯಾಗಿ ಕೇಳಿಸ್ತಾವ, ಅಥವಾ ಕೈಯಲ್ಲಿ ಸ್ವೆಟ್ಟಿಂಗ್ ಆಗ್ತಾ ಇದೆಯಾ, ಇದನ್ನು ನಾವು ನೋಡ್ತೀವಿ. ಯಾಕಂತಂದರೆ ಔಟ್ ಆಫ್ 100 ಒಂದು 5ರಿಂದ 6 ಜನ ಮಾತ್ರ ಮೆಡಿಕಲಲ್ಲಿ ಫೇಲ್ ಆಗ್ತಾರೆ ಸರ್. ಹೀಗಾಗಿ ಈ ಕಾಮನ್ ರಿಕ್ವೈರ್ಮೆಂಟ್ ಏನಿದೆ ನಮಗೆ ಅದಷ್ಟು ಕರೆಕ್ಟ್ ಇದ್ರೆ ನಾವು ಅಡ್ಮಿಷನ್ ತೊಗೊಳ್ತೀವಿ ಸರ್. ತೊಗೋತೀರಿ? ಓಕೆ. ಇದು ನಿರಂತರ 12 ತಿಂಗಳ ಪ್ರಕ್ರಿಯೆ? ಎಸ್ ಸರ್. ಎಸ್ ಸರ್. ಯಾವಾಗ ಬಂದರೂ ನಡೀತದೆ? ಇಲ್ಲ, ನಾವು ಒಂದು ವರ್ಷದಲ್ಲಿ 4 ಬ್ಯಾಚ್ ಮಾಡ್ತೀವಿ ಸರ್. 4 ಬ್ಯಾಚ್ ಮಾಡ್ತೀವಿ. ಅದರಲ್ಲಿ ಒಂದು 2 ಬ್ಯಾಚ್ 6 ತಿಂಗಳದಾಗತ್ತೆ, ಒಂದು 2 ಬ್ಯಾಚ್ 3 ತಿಂಗಳದಾಗತ್ತೆ. 6 ತಿಂಗಳದ್ದು 3 ತಿಂಗಳಿಗೆ ಏನು ಸರ್ ವ್ಯತ್ಯಾಸ? ಸರ್ 6 ತಿಂಗಳದಂದರೆ ಈಗ ನೋಡಿ, ಒಬ್ಬ ವಿದ್ಯಾರ್ಥಿ ನಮ್ಮಲ್ಲಿ 6 ತಿಂಗಳು ಅಡ್ಮಿಷನ್ ತೊಗೊಂಡ್ರೆ ಊಟ, ವಸತಿ, ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗ್, ಎಕ್ಸಾಮ್ ತಯಾರಿ ಮಾಡಿಸ್ತೇವೆ. ಜೊತೆಗೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಕಾಲ್ ಫಾರ್ಮ್ ಆದರೂ ನಾವು ಇಲ್ಲಿಂದ ಅಪ್ಲಿಕೇಶನ್ ಹಾಕ್ತೇವೆ. ಇನ್ ಕೇಸ್ ಅವ್ರು 6 ತಿಂಗಳ ಒಳಗಡೆ ಸೆಲೆಕ್ಟ್ ಆದರೆ ಎಷ್ಟು ತಿಂಗಳು ಇರ್ತಾರೋ ಅಷ್ಟು ತಿಂಗಳ ಫೀಸ್ ಇಟ್ಕೊಂಡು ಉಳಿದ ಅಮೌಂಟ್ ಅವರಿಗೆ ನಾವು ರಿಫಂಡ್ ಮಾಡ್ತೀವಿ. ಅಕಸ್ಮಾತ್ ಆ ಮಗು ಸೆಲೆಕ್ಟ್ ಆಗದೇ ಇದ್ರೆ ಅವ್ರ ಮನೆಗೆ ಹೋದರೂ ಕೂಡ ನಾವು ಇಲ್ಲಿಂದ ಅಪ್ಲಿಕೇಶನ್ ಹಾಕ್ತಾನೆ ಇರ್ತೇವೆ. ಅವ್ರಿಗೆ ಕಾಲ್ ಮಾಡಿ ಹೇಳ್ತೀವಿ, ನಿಮ್ದು ಈ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ವಿ, ಪ್ರಿಪ್ರೇಷನ್ ಮಾಡ್ತಾ ಇರಿ ಅಂತೇಳಿ. ಇನ್ ಕೇಸ್ ಆ ಮಗು ಕೋಚಿಂಗ್ ಬೇಕಂತಂದರೆ ಮತ್ತೆ ವಾಪಸ್ ಎಕ್ಸಾಮ್ಗಿಂತ ಮುಂಚೆ ಒಂದು 15 ದಿನ ಮುಂಚೆ ಕರೆಸಿ ಅವರಿಗೆ ನಾವು ವಾಪಸ್ ಕ್ರ್ಯಾಶ್ ಕೋರ್ಸ್ ಕಂಡಕ್ಟ್ ಮಾಡ್ತೀವಿ. ಆವಾಗ ಮಕ್ಕಳು ಊಟದ ಪೇಮೆಂಟ್ ಮಾಡಬೇಕು, ಕಲಿಸೋದು ಮತ್ತು ಇರೋದು ಫ್ರೀ ಇರ್ತದೆ. ಈ ಪ್ರೊಸೆಸ್ ಎಲ್ಲಿವರೆಗೆ ನಡೀತಂದ್ರೆ ಅವ್ರಿಗೆ ಜಾಬರ್ ಸಿಗಬೇಕು ಒಂದು, ಅಥವಾ 23 ವರ್ಷ ಏಜ್ ಇರಬೇಕು ಒಂದು ಸರ್. ಓಕೆ. ಈ ಏಜ್ ಲಿಮಿಟ್ ಏನಾದರೂ ಇದೆಯಾ ಸರ್? ಸರ್ ಎಂಟ್ರಿ ವೈಸ್ ಬೇರೆ ಬೇರೆ ಇದೆ ಸರ್. ಫಾರ್ ಆರ್ಮಿ 17.5 to 22 ಇಯರ್ಸ್, ಅಂದರೆ 17.5 ವರ್ಷದಿಂದ 22 ವರ್ಷ. ಈ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಬೇಸ್ಡ್ ಆನ್ ಕಾಸ್ಟ್ 23, ಜನರಲ್ ಕ್ಯಾಟಗರಿ 23, OBC 26, SC STಗೆ 28ವರೆಗೆ ಅವಕಾಶ ಇದೆ ಸರ್. ಸಕ್ಸಸ್ ರೇಟ್ ಎಷ್ಟಿದೆ ಸರ್ ನಿಮ್ಮ ಸಂಸ್ಥೆ? ಸರ್ ಹೈಯೆಸ್ಟ್ ಸೆಲೆಕ್ಷನ್ ರೇಟ್ ಬಂದುಬಿಟ್ಟು 96% ಸರ್. 196 ಮಕ್ಕಳು ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಭಾಳ ಕಮ್ಮಿ ಅಂದರೂ 163 ಜನ ನಾವು ನಮ್ಮ ಸಂಸ್ಥೆಯಿಂದ ಸೆಲೆಕ್ಟ್ ಆಗಿ ಹೋಗಿದ್ದಾರೆ. ಯಾಕಂತಂದರೆ ನಾವು ಮಕ್ಕಳನ್ನು ಸೋಲ್ಜರ್ ಥರನೇ ತಯಾರು ಮಾಡ್ತೀವಿ. ಇವೆರಡು ಕೈ ಸ್ಟ್ರೇಟ್ ಇರಬೇಕಿಲ್ಲಿ, ಕೈ ಮುಂದೆ ಇರಬಾರ್ದು, ಹಿಂದೆ ಇರಬಾರ್ದು, ಕಾಲು 2 ವಿ ಶೇಪ್ನಾಗ ಇರಬೇಕು, ಚೆಸ್ಟ್ ಔಟ್ ಆಗಿರಬೇಕು, ಮತ್ತು ಲುಕ್ ಅಪ್ ಇರ್ಬೇಕು, ಮ್ಯಾಲ ಇರ್ಬೇಕು. ಇಸ್ ಇಟ್ ಕ್ಲಿಯರ್? ಚಲೋ. ಬೇರೆ ಒಳಪ್ ಕಬೋಟ್ ಬ್ರೇಡ್ ಸೋದರ್ ಇನ್ಸ್ಟ್ರಕ್ಟರ್ ಟೇಕ್ ಚಾರ್ಜ್, ಮಾರ್ಚ್ ಆಫ್. ಜೈ ಹಿಂದ್. उस्ताद लोग लाइट आउट. जय सर, एक साथ वापस. Look straight. ಓಕೆ. ನಮಸ್ತೆ. ಜೈನ್ ಸರ್. ಓಕೆ. ನಿಮ್ಮ ಹೆಸರು? ಶ್ರೀಶೈಲ್ ಇಪ್ಪರಿಗೆ ಸರ್. ಶ್ರೀಶೈಲ್ ಇಪ್ಪರಿಗೆ ಸರ್. ಯಾವ ಊರು? ಮಹಾರಾಷ್ಟ್ರ ಸರ್. ಮಹಾರಾಷ್ಟ್ರದಿಂದ ಬಂದಿದ್ದೀರಿ? ಎಸ್ ಸರ್. ಓಕೆ. ಏನು ಓದಿದ್ದೀರಿ ನೀವು? ಸೆಕೆಂಡ್ ಇಯರ್ PUC. ಸೆಕೆಂಡ್ ಇಯರ್ PUC ಮುಗೀತು. ಸೆಕೆಂಡ್ ಇಯರ್ PUC ಮುಗಿಸಿ ಈ ಟ್ರೈನಿಂಗಿಗೆ ಬರ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಅದೇ ಒಂದು ಕನಸು ಸರ್. ಕನಸು? ಎಸ್ ಸರ್. ಏನಾಗೋದು ಕನಸು? ಆರ್ಮಿ ಆಗೋದು. ಆರ್ಮಿ ಆಗೋದು ಕನಸು. ಎಸ್ ಸರ್. ಈ ಸಂಸ್ಥೆ ಯಾಕೆ ಚೂಸ್ ಮಾಡಿದ್ರಿ? ಹೆಂಗೆ ಗೊತ್ತಾಯ್ತು ನಿಮ್ಗಿದು? ಅರೆ ನಮ್ಮ ರಿಲೇಷನ್ದವರು ಎಲ್ಲ ಜಾಬಿಗೆ ಹೋಗಿದ್ದಾರೆ ಸರ್, ಇಲ್ಲಿ ಅಕಾಡೆಮಿಗೆ ಬಂದು. ಹೌದಾ? ಎಸ್ ಸರ್. ಓಕೆ. ಹಾಂ. ಅಂದರೆ ಅವ್ರು ಹೇಳಿದ್ರು ಇಲ್ಲಿ ಚಲೋ ಇದೆ, ಎಲ್ಲ ಚಲೋ ಇದು ಮಾಡ್ತಾರೆ. ಹಾಂ. ವ್ಯವಸ್ಥೆಗಳು ಹೇಗಾಗಿದೆ ಇಲ್ಲಿ? ಎಲ್ಲ ಚಲೋ ಇದೆ ಸರ್. ಎಷ್ಟು ದಿವಸ ಟ್ರೈನಿಂಗ್ ನಡೀತು ನಿಮ್ದು ಈಗ ಇಲ್ಲಿ? ನಂದು 6 ತಿಂಗಳು ಆಯ್ತು ಸರ್. 6 ತಿಂಗಳು. ಈಗ ಬಂದು ಎಷ್ಟು ತಿಂಗಳಾಯ್ತು? 6 ತಿಂಗಳು ಸರ್. 6 ತಿಂಗಳು ಕಂಪ್ಲೀಟ್ ಆಯ್ತಾ? ಓಕೆ. ನೆಕ್ಸ್ಟ್ ಹಾಗಾದರೆ ಜಾಬ್ ಸಿಗುತ್ತೆ ನಿಮಗೆ? ಎಸ್ ಸರ್. ನಿಮ್ಮ ಹೆಸರು? ಯೋಗರಾಜ್ ಬಸಪ್ಪ ಮಾಳಿ ರೀ ಸರ್. ಯೋಗರಾಜ್ ಬಸಪ್ಪ ಮಾಳಿ. ಯಾವರು? ಹನ್ವಾಡ್ ರೀ ಸರ್. ಹೌದಾ? ಏನು ಓದಿರಿ ನೀವು? ಸರ್ ಈ ಸಲ ಫಸ್ಟ್ PUC ಮುಗಿದೈತೆ ಸರ್. ಫಸ್ಟ್ PUC ಈಗ? ಹಾಂ ಸರ್. ಸೆಕೆಂಡ್ PUC? ಇನ್ನು ಈಗ ಹೋಗ್ಬೇಕು ಸರ್.
ಇವಾಗ ಹೋಗ್ಬೇಕು. ಆ ಗ್ಯಾಪಲ್ಲಿ ಬಂದಿದ್ದೀರಿ ನೀವು? ಎಷ್ಟು ದಿವಸ ಇಲ್ಲಿ ಟ್ರೈನಿಂಗ್? ಸರ್ 3 ತಿಂಗಳು ಆಯ್ತು ಸರ್. 3 ತಿಂಗಳು ಅಡ್ಮಿಷನ್ ಮಾಡಿ ಸರ್. ಇವಾಗ 2 ತಿಂಗಳು ಕಂಪ್ಲೀಟ್ ಆಗೈತೆ. 2 ತಿಂಗಳು ಕಂಪ್ಲೀಟ್ ಆಗಿತ್ತು. 2 ತಿಂಗಳಲ್ಲಿ ಏನೇನು ಕಲ್ತಿದ್ದೀರಿ ಸರ್? ನಾವು ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಅಂದರೆ ಎಕ್ಸಾಮ್ ಹೆಂಗೆ ಬರೀಬೇಕು ಸರ್, ಎಲ್ಲ ಥರ ಈಗ ಪ್ರಿಪ್ರೇಷನ್ ಹೆಂಗೆ ಮಾಡಬೇಕು ಆಲ್ಮೋಸ್ಟ್ ಅರ್ಧ ಗೊತ್ತಾಗೈತೆ ಸರ್. ಇನ್ನೊಂದು ತಿಂಗಳು ಸ್ವಲ್ಪ ಪೂರ ಪರ್ಫೆಕ್ಟ್ ಆಗ್ತದೆ ಸರ್. ಏನು ಅನ್ಸುತ್ತೆ ಇಲ್ಲಿ ಟ್ರೈನಿಂಗ್? ಸರ್ ಖುಷಿ ಆಗುತ್ತೆ ಸರ್. ಎಲ್ಲ ಥರ ಸವಲತ್ತು ಐತೆ ಸರ್, ಹೆಂಗೆ ಮಾಡಬೇಕು ಹೆಂಗೆಲ್ಲ ಎಲ್ಲ ಥರ ಹೇಳ್ಕೊಡ್ತಾರೆ ಸರ್ ಇಲ್ಲಿ. ಅಂದ್ರೆ ಆಲ್ಮೋಸ್ಟ್ ಸರ್ ನಮ್ಮ ಊರಲ್ಲಿ ಭಾಳ ಜನ ಇಲ್ಲೇ ಆರ್ಮಿ ಆಗಿದ್ದಾರೆ ಸರ್. ಅವ್ರು ಹೇಳಿದ್ ನೋಡ್ರಿ ಸರ್ ಇಲ್ಲಿ ನಮ್ದು ಆಲ್ಮೋಸ್ಟ್ ಆಗ್ತದೆ ಅಂತ ಅನ್ಸುತ್ತೆ ಸರ್. ಆರ್ಮಿಗೆ ಸೇರ್ಬೇಕು ಅನ್ನೋದು ಯಾವಾಗಿಂದ ನಿಮ್ಮ ಕನಸು? ಸರ್ ನಮ್ದು ಹೇಳ್ತಿಡ್ದು ಡ್ರೀಮ್ ಅದೇ ಸರ್. ಹೌದಾ? ಎಸ್ ಸರ್. ಓಕೆ. ಹಾಂ, ಇಲ್ಲಿ ಬರೀ ಆರ್ಮಿ ಇಲ್ಲ, ಬೇರೆ ಏನೇನೋ ಇದೆ. ಅದ್ರ ಬಗ್ಗೆ ಮೊದಲು ಗೊತ್ತಿತ್ತಾ ನಿಮಗೆ ಇಷ್ಟೆಲ್ಲ ಇದೆ ಇದರಲ್ಲಿ ಅಂತ? ಸರ್ ನಂಗೆ ಆಲ್ಮೋಸ್ಟ್ ಇಲ್ಲಿ ಆರ್ಮಿ ಅನ್ನೋದು ಅಷ್ಟೇ ಗೊತ್ತಿತ್ತು ಸರ್. ಆದರೆ ಇಲ್ಲಿ ಬಂದ ಬಳಿಕತ್ಲ ನಾವು 9 ಥರ ಜಾಬ್ ಸಿಗ್ತದೆ ಅಂತ ಇಲ್ಲಿ ಬರೋಣ ಗೊತ್ತಾಗಿದೆ ಸರ್. 9 ಥರ ಅಪ್ಲಿಕೇಶನ್ ಎಲ್ಲ ಥರ ಜಾಬ್ ಇಲ್ಲಿ ಆಲ್ಮೋಸ್ಟ್ ಆಗುತ್ತೆ ಸರ್. ಟ್ರೈನಿಂಗ್ ಒಂದೇ ಆದರೆ ಸಾಕು 9 ಥರದ ಕೆಲಸಗಳು ಸಿಗುತ್ತೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು. ಓಕೆ. ಹಾಂ, ಈಗ 9 ಕೆಲಸದಲ್ಲಿ ನೀವು ಯಾವ್ದು ಆಯ್ಕೆ ಸರ್? ಮಾಡ್ಕೊಂಡಿದ್ದೀರಿ? ನಾವು GD ಅಗ್ನಿವೀರ್ ಕೊಂಡ್ರಿ ಸರ್. ನಂದು ಇವಾಗ ಏಜ್ GD ಅಗ್ನಿವೀರ್ ಹಾಕಿನಿ ಸರ್. ನಾನು GD ಅಗ್ನಿವೀರ್. ಹಾಂ, ಅದೊಂದೇ ಅಪ್ಲಿಕೇಶನ್ ಕೊಡಿ ಸರ್. ಏಜ್ ಈಗ 17 ವರ್ಷ ಸರ್. ಹಾಂ, ಇನ್ನು 18 ಏಜ್ ಆದರೆ ಇಲ್ಲಿ ಭಾಳ ಥರ ಎಲ್ಲ ಥರ ಅಪ್ಲಿಕೇಶನ್ ಹಾಕ್ಬೋದು ಸರ್. ಹೌದಾ ಸರ್? ಓಕೆ. ಇದು ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ನಿಮಗೆ? ಹಾಂ ಹಾಂ, ಎಲ್ರಿಗೂ ಬರೀ ಮಿಲಿಟ್ರಿ ಅಂದ್ರೆ ಅದು ಒಂದೇ ಗೊತ್ತಿರುತ್ತೆ. ಓಕೆ. ಹಾಂ, ಊಟದ್ದು ಗಿಟ್ಟದ್ದೆಲ್ಲ ಹೇಗಿದೆ? ಊಟದೆಲ್ಲ ಸರ್ ಚಲೋ ಐತೆ ಸರ್. ಇರೋ ವ್ಯವಸ್ಥೆ ಚಲೋ ಐತೆ ಸರ್. ಚೆನ್ನಾಗಿದೆಯಾ? ಸರ್ Squad up! Jai Hind! Party pledge! Push! Pledge! Hilmat! Chester! Jai Hind. Sir, prayer के लिए 131 press sir. Pray करो. Chester! Jai Hind. I am going to do a toughest job. ಅದನ್ನೇ ಚೂಸ್ ಮಾಡಿ ದ್ರೋಣ ಅಕಾಡೆಮಿಗೆ ಬಂದ ಈ ಹಾರ್ಡ್ ಟ್ರೈನಿಂಗ್ ಮಾಡ್ತಾ ಇದ್ರಿ. ಮತ್ತು ಇಲ್ಲಿಂದ ಟ್ರೈನಿಂಗ್ ತೊಗೊಂಡು ಆರ್ಮಿ ಜಾಯ್ನ್ ಆದಂತರು ರಿಟೈರ್ ಆಗುವವರೆಗೆ ಟಫ್ ಡ್ಯೂಟಿ ಮಾಡ್ಬೇಕನ್ನೋದು ಗೊತ್ತಿದ್ರು ಇದನ್ನು ಚೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಜವಾಗಿಯೂ ನಿಮ್ಮ ಗುಂಡಿಗೆ ಮೆಚ್ಚಬೇಕ. ಸೊ ನಿಮಗೆ ಯೂನಿಫಾರ್ಮ್ ಅಷ್ಟೇ ಇಲ್ಲ, ಯುವರ್ ಆಲ್ ಸೋಲ್ಜರ್ಸ್ ಇನ್ ಮೈ ಪಾಯಿಂಟ್ ಆಫ್ ವ್ಯೂ. ಇಸ್ ಇಟ್ ಕ್ಲಿಯರ್? ಓಕೆ. ಪ್ರೀಡ್ ಸೌಥಾನ್ instructors, break off. Sir, a party break off. Jain sir, party आगे बढ़ेगा, पीछे मोड़ा. Class in. Jain. ಸರಿ ಸರ್, ನಿಮಗೆ ಹೇಳಿದಾಗೆ ಸರ್ ನಮ್ಮಲ್ಲಿ 32 ಜನ ಸ್ಟಾಫ್ ಇದೆ. ಅದರಲ್ಲಿ 11 ಜನ ಟೀಚರ್ಸು, ಆಮೇಲೆ ಒಂದು 7 ಜನ ಫಿಸಿಕಲ್ ಟ್ರೈನರ್ಸು. ಸೊ ಅವ್ರ ಪರಿಚಯ ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಅಕಾಡೆಮಿಕ್ ಡೈರೆಕ್ಟರ್ ಶಿವರುದ್ರಯ್ಯ ಹಿರೇಮಠ್. ಇವರು GK ಮತ್ತು ಜಿಯೋಗ್ರಫಿ ಮತ್ತು ಬಯಾಲಜಿ 2 ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡ್ತಾರೆ. ಇವರು ಶಶಿಧರ್ ಕನಜ್ ಅಂದ್ಬಿಟ್ಟು ನಿಮ್ಮ ಕಡೆಯವರೇ, ಗದಗ ಅವರೇ. ಇವರು ಮೊದಲು PT ಇನ್ಸ್ಟ್ರಕ್ಟರ್ ಆಗಿದ್ರು, ಈಗ ಸೀನಿಯರ್ PT ಇನ್ಸ್ಟ್ರಕ್ಟರ್ ಜೊತೆಗೇನೆ ಅಡ್ಮಿನಿಸ್ಟ್ರೇಟರ್, ದ್ರೋಣ ಅಕಾಡೆಮಿ ಅಡ್ಮಿನಿಸ್ಟ್ರೇಟರ್. ಬಸವರಾಜ್ ಅಂದ್ಬಿಟ್ಟು ಇವರು ಫಿಸಿಕಲ್ ಟ್ರೈನರ್, ಬೆಸ್ಟ್ ಫಿಸಿಕಲ್ ಟ್ರೈನರ್ ಅಂತ ನಾವು ಹೇಳ್ಬೋದು. ಜೊತೆಗೆ ಗಜಾನನ್ ನ್ಯಾಮಗೌಡ ಅಂತೇಳಿ, ಇವರು ಕೂಡ ಫಿಸಿಕಲ್ ಟ್ರೈನರ್ ಪ್ಲಸ್ ನಮ್ಮ ಅಕಾಡೆಮಿ ಅಕೌಂಟ್ಸ್ ಎಲ್ಲ ಇವರೇ ಹ್ಯಾಂಡಲ್ ಮಾಡೋದು. ಜೊತೆಗೆ ವಿಕಾಸ್ ಕಾರಾಜನಿಗೆ ಅಂದ್ಬಿಟ್ಟು ಇವರು ಸೀನಿಯರ್ ಇನ್ಸ್ಟ್ರಕ್ಟರ್, ಕಳೆದ 4 ವರ್ಷದಿಂದ ನಮ್ಮಲ್ಲಿ ಫಿಸಿಕಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೂಡ ಆನ್ ದಿ ಡೈರೆಕ್ಷನ್ ಆಫ್ ಅಡ್ಮಿನಿಸ್ಟ್ರೇಟರ್ ಭಾಳ ಚೆನ್ನಾಗಿ ಮಾಡ್ತಾರೆ. ಸೀನಿಯರ್ ಫಿಸಿಕಲ್ ಟ್ರೈನರ್ ಜಗದೀಶ್ ನಾಗರಾಣ ಅಂದ್ಬಿಟ್ಟು ಕಂಪ್ಲೀಟ್ ಫಿಸಿಕಲ್ ಟ್ರೈನಿಂಗ್ ರೆಸ್ಪಾನ್ಸಿಬಿಲಿಟಿ ಇವ್ರ ಮೇಲಿದೆ ಸರ್. ಮಾದನಗೌಡ ಪಾಟೀಲ್ ಅಂದ್ಬಿಟ್ಟು ಸರ್ ನನ್ನ ಕ್ಲಾಸ್ಮೇಟು, ಜೊತೆಗೇನೆ ನಮ್ಮ PU ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, PU ಕಾಲೇಜಿನ ಪ್ರಿನ್ಸಿಪಲ್. ಹಾಂ ಸರ್. ಜೊತೆಗೆ ಮಾರುತಿ ಸರ್ ಅಂತ ಹೇಳ್ಬಿಟ್ಟು ಇವರು ಇಂಗ್ಲೀಷ್ ಮತ್ತು GK 2 ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ. ನಮ್ಮ ರಾಘವೇಂದ್ರ ಸರ್ ಅಂತೇಳಿ, ರಾಘು ಸರ್ ಅಂತ ನಾವು ಕರಿತೀವಿ, ಇವರು ರೀಸನಿಂಗ್ ಪಾಠ ಮಾಡ್ತಾರೆ. ಜೊತೆಗೆ ವಿಕಾಸ್ ಗೌಡನ್ ಅವರು ಅಂತೇಳಿ ಇವರು GK ಪಾಠ ಮಾಡ್ತಾರೆ ಸರ್. ಜೊತೆಗೆ ನಮ್ಮ ಆನಂದ್ ಬನ್ಸೋಡೆ ಸರ್ ಅಂತೇಳಿ GK ಚಾಣಕ್ಯ ಅಂತ ಇವ್ರಿಗೆ ನಾವು ಹೇಳ್ಬೋದು. ಭಾಳ ಅದ್ಭುತವಾಗಿ GK ಪಾಠ ಮಾಡ್ತಾರೆ. ಭಾಗ್ಯಶ್ರೀ ಮೇಡಮ್ ಅಂತೇಳಿ ನಮ್ಮಲ್ಲಿ ವಾರ್ಡನ್ ಪ್ಲಸ್ ಫ್ರಂಟ್ ಆಫೀಸ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಕಾವ್ಯ ಮೇಡಮ್ ಅಂತೇಳಿ ಇವರು ಡಾಕ್ಯುಮೆಂಟೇಷನ್ ಮತ್ತು ಕಂಪ್ಯೂಟರ್ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಿಯಾಂಕಾ ಮೇಡಮ್ ಅಂದ್ಬಿಟ್ಟು ಇವರು PUC ಸೈನ್ಸ್ ಬ್ಯಾಚ್ಗೆ
ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಟೀಚ್ ಮಾಡ್ತಾರೆ. ಆಮೇಲೆ ಪೂಜಾ ಮೇಡಮ್ ಅಂತೇಳಿ ಇವರು ನಮ್ಮಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಆಗಿ ಎಲ್ಲ ಬೇಕಾಗಿರೋ ಸ್ಟಡಿ ಮಟೀರಿಯಲ್ನ ತಯಾರು ಮಾಡ್ತಾರೆ. ಸೊ ದಿಸ್ ಈಸ್ ಅವರ್ ದ್ರೋಣ ಫ್ಯಾಮಿಲಿ ಸರ್. ಅದ್ಭುತ ಸರ್. ನಾನು ನಿಮ್ಮನ್ನು ಮಾತಾಡಿಸ್ತೀನಿ, ನಿಮ್ಮದು ಒಳಗಡೆ ಕ್ಲಾಸ್ ರೂಮಲ್ಲಿ ಅಥವಾ ನಿಮ್ಮ ಕೆಲಸ ಏನಿದೆ ಅಲ್ಲಿ ಬಂದು ಮಾತಾಡಿಸ್ತೀನಿ, ಒಂದಿಷ್ಟು ವಿಸ್ತಾರವಾಗಿ ಅಲ್ಲಿ ಮಾತಾಡೋಣಂತೆ. ಖುಷಿ ಆಯಿತು ನಿಮ್ಮನ್ನೆಲ್ಲ ಭೇಟಿಯಾಗಿ ನೋಡಿ, ಮತ್ತು ನಮ್ಮ ಮಕ್ಕಳಿಗೆ ನೀವು ನಿಮ್ಮೆಲ್ಲ ಇದನ್ನು ಧಾರೆ ಎರೆದಿದ್ದೀರಿ, ಭಾಳ ಖುಷಿ ಆಗುತ್ತೆ. ಒಳಗಡೆ ಮಾತಾಡೋಣ. ಸೊ ಲಾಸ್ಟ್ ವೀಕಲ್ಲಿ ನಮ್ಮದು ಏನು ಅಪ್ಡೇಟ್ಸ್ ಆಗಿದೆ, ಎಷ್ಟು ಕ್ಲಾಸ್ ಕಂಪ್ಲೀಟ್ ಆಗಿದ್ದಾವೆ ಅದ್ರ ಬಗ್ಗೆ ನಾವು ಹೇಳಬೇಕಾಗ್ತದೆ. May 20 ಒಳಗೆ ನಮ್ಮ ಟಾರ್ಗೆಟ್ ಇದೆ. ಸೊ ನಮ್ಮ ಸಿಲೆಬಸ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ರೆ ಸೊ ನೆಕ್ಸ್ಟ್ 10 ಡೇಸ್ ನಮ್ಗೆ ಏನಾಗುತ್ತೆ, ರಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಏನಾದರೂ ವಿದ್ಯಾರ್ಥಿಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಯಾವ ಸ್ಟೂಡೆಂಟ್ಸ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ಅವ್ರಿಗೆ ವಾಪಸ್ ಆ ಸಬ್ಜೆಕ್ಟನ್ನು ಅಥವಾ ಆ ಚಾಪ್ಟರ್ನ ನಾವು ರಿವಿಷನ್ ಮಾಡಬೇಕಾಗ್ತದೆ. ಸೊ ಇದು ಅಪ್ಡೇಟ್ ಮಾಡಿರಿ, ಗ್ರೂಪ್ ಒಳಗೆ ಹಾಕಿಬಿಡಿ ಇದನ್ನು ಟೈಮ್ ಟೇಬಲ್. ಸರ್ ನಮಸ್ತೆ. ನಮಸ್ತೆ ಸರ್, ಬನ್ನಿ ಸರ್. ಮತ್ತೊಮ್ಮೆ ತಮ್ಮ ಪರಿಚಯ. ಹಾಂ ಸರ್, ನನ್ನ ಹೆಸರು ಶಿವರುದ್ರ ಹಿರೇಮಠ ಅಂತ ಸರ್. ಸೊ ದ್ರೋಣಾಸ್ ಕರಿಯರ್ ಅಕಾಡೆಮಿಯಲ್ಲಿ ನಾನು ಅಕಾಡೆಮಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಕಳೆದ 4 ವರ್ಷಗಳಿಂದ ನಾನು ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಇಷ್ಟೊತ್ತು ಮೀಟಿಂಗ್ ಆಗೋದು ನೋಡ್ತಿದ್ದೆ. ಹಾಂ ಸರ್. ಏನು ನಡೀತಾ ಇತ್ತು ಈ ಮೀಟಿಂಗ್ನ ಉದ್ದೇಶ ಏನಾಗಿತ್ತು ಸರ್? ಸರ್ ಈಗಾಗಲೇ ನಮ್ಮ ದ್ರೋಣಾಸ್ ಕರಿಯರ್ ಅಕಾಡೆಮಿಯಲ್ಲಿ ಈಗ ನಿಮ್ಗೆ ತಿಳಿದಿರೋ ಹಾಗೆ ಸೊ ಅಗ್ನಿವೀರ್ ಬ್ಯಾಚ್ಗಳು ಪ್ರಾರಂಭವಾಗಿವೆ. ಕಳೆದ 1 ತಿಂಗಳಿಂದ ನಾವು ಈ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನು ನೆಕ್ಸ್ಟ್ ಮಂತಲ್ಲಿ ಈ ಅಗ್ನಿವೀರ್ ಬ್ಯಾಚ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಅದಕ್ಕೋಸ್ಕರ ನಾನು ಪೂರ್ವಭಾವಿ ಸಭೆಯನ್ನು ನಾನು ಎಲ್ಲ ಶಿಕ್ಷಕರಿಗೆ ಮುಂದೆ ನೆಕ್ಸ್ಟ್ ವೀಕಲ್ಲಿ ಏನಾಗಬೇಕು, ಯಾವ ಥರ ತಯಾರಿ ನಮ್ಮಲ್ಲಿರಬೇಕು, ಸೊ ವಿದ್ಯಾರ್ಥಿಗಳಿಗೆ ನಾವು ಏನು ಅಪ್ಡೇಟ್ಸ್ ಮಾಡಬೇಕು ಅನ್ನೋದನ್ನು ನಾವು ಎಲ್ಲ ನನ್ನ ಶಿಕ್ಷಕರಿಗೆ ನಾನು ಪೂರ್ವಭಾವಿ ಸಭೆಯನ್ನು ಮಾಡಿದೆ ಸರ್. ಓಕೆ. ಹಾಂ ಸರ್. ಈಗ ಹುಡುಗರದು ಹೇಳ್ತಾ ಇದ್ರು. ಹಾಂ ಸರ್. ಬರೀ ನಮಗೆ ಇಲ್ಲಿ ತರಬೇತಿ ಅಷ್ಟೇ ಅಲ್ಲದೆ ಮನೋವಿಕಾಸದ ಪಾಠಗಳನ್ನ ಕೂಡ ಮಾಡ್ತಾರೆ. ಹೌದು ಸರ್. ಬದುಕಲ್ಲಿ ಹೇಗಿರ್ಬೇಕು ಅನ್ನೋದು ಕಲಿಸ್ಕೊಡ್ತಾರೆ. ಹಾಂ ಸರ್. ಅಂತ ಹೇಳ್ತಾ ಇದ್ರು. ನಂಗೆ ಅದು ಭಾಳ ಇಷ್ಟ ಆಯಿತು. ಹಾಂ ಸರ್. ಸೊ ಅದನ್ನು ಈಗ ಇಲ್ಲೇನು ಟೀಚರ್ಸು ಅಥವಾ ಎಲ್ಲ ಯಾವ ಆಧಾರದ ಮೇಲೆ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರೆ, ಹೇಗೆ ತೊಗೊಂಡಿದ್ದೀರಿ? ಟೀಚರ್ಸ್ಗಳು ಅವರ ಅನುಭವದ ಆಧಾರದ ಮೇಲೆ ಸರ್. ಅವರು ಕಳೆದ ವರ್ಷಗಳಿಂದ ಬೇರೆ ವೃತ್ತಿಯಲ್ಲಿ ಶಿಕ್ಷಕ ಸೇವೆ ಮಾಡಿದ್ದು, ಅದರ ಮೇಲೆ ನಾವು ಅವ್ರನ್ನ ತೊಗೊಂಡಿದ್ದು. ಸೊ ನಮ್ಮ ದ್ರೋಣಾಸ್ ಕರಿಯರಲ್ಲಿ ಯಾವ ಥರ ಬೋಧನೆ ಮಾಡಬೇಕು ಅನ್ನೋದ್ರ ಜೊತೆಗೆ ನಮ್ಮ ಸೀನಿಯರ್ ನಮ್ಮದು ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಕೆಲವೊಂದು ಏನು ಪ್ಲ್ಯಾನಿಂಗ್ಸ್ ಮಾಡಿರ್ತಾರೆ ಸರ್. ಆ ಥರದ ವಿಚಾರಗಳನ್ನು ಮತ್ತೆ ನಾವು ಶಿಕ್ಷಕರಿಗೆ ಹೇಳಿ, ಯಾಕಂದರೆ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಬಡ ವಿದ್ಯಾರ್ಥಿಗಳು, ಸಾಕಷ್ಟು ಜನ ಆರ್ಮಿಗೆ ಹೋಗೋದರಿಂದ ಸೊ ಅಲ್ಲಿ ಆ ವಿದ್ಯಾರ್ಥಿಗಳ ಮನಮುಟ್ಟುವ ಹಾಗೆ ನಾವು ಕ್ಲಾಸನ್ನು ಮಾಡಬೇಕಾಗುತ್ತೆ. ಬರೀ ಕ್ಲಾಸ್ ಅಷ್ಟೇ ಅಲ್ಲ ಸರ್. ಇಲ್ಲಿ ನಾನು ಇವತ್ತು ಈ ಕ್ಲಾಸಲ್ಲಿ ಹೋಗಿ ಏನಾದರೂ ಒಂದು ಟಾಪಿಕ್ ಹೇಳಿದರೆ ಆ ಟಾಪಿಕ್ ನಾಳೆ ಅವನಿಗೆ ಕಂಪಲ್ಸರಿ ಬರಲೇಬೇಕು. ಆ ಥರದ ಒಂದು ವಿಶೇಷದ ಒಂದು ರೀತಿಯಿಂದ ನಾವು ಇಲ್ಲಿ ಕ್ಲಾಸನ್ನು ಕಂಡಕ್ಟ್ ಮಾಡ್ತೀವಿ ಸರ್. ಬಹುಶಃ ಟೀಚರ್ಗೆ ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ ನನಗೆ ಕಾಣಿಸುತ್ತೆ. ಯಾಕೆಂದರೆ ಇಲ್ಲಿ SSLC ಆದವರು ಅದೇ ಬೆಂಚಲ್ಲಿ ಕೂತಿದ್ದಾರೆ, PC ಸೆಕೆಂಡ್ ಆದವ್ರು ಇದ್ದಾರೆ, ಹೆಚ್ಚು ಗೊತ್ತಿರೋರು ಇದ್ದಾರೆ, ಡಿಗ್ರಿ ಮುಗಿಸಿದ್ರು ಕೂಡ ಇಂಗ್ಲೀಷ್ ಬರೆದವ್ರು ಇದ್ದಾರೆ. ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ? ಏನಿಲ್ಲ ಸರ್, ಅವರಿಗೆ ಬೇಸಿಕ್ ಇಂಗ್ಲೀಷ್ ಓದಕ್ಕೆ ಬಂದರೆ ಅಷ್ಟು ಸಾಕು. ನಾವು ಏನು ಮಾಡ್ತೀವಿ, ಅದೇ ಬೇಸಿಕ್ ಇಂಗ್ಲೀಷ್ ಜೊತೆಗೆ ಅವ್ರಿಗೆ ನಿರಂತರವಾಗಿ ನಾವು ಯೂಸ್ ಮಾಡುವಂಥ ಇಂಗ್ಲೀಷ್ ಲ್ಯಾಂಗ್ವೇಜ್ಗಳು ಇರ್ತದೆ. ಸೊ ಈಗ ನಾವು ಕಾಮನ್ ಆಗಿ ಶರ್ಟ್ ಅಂತೀವಿ, ಬೆಲ್ಟು, ಈ ಥರ ಅಂತೀವಿ. ಅದೇ ವಿಷಯವಾಗಿ ನಾವು ಏನು ಮಾಡ್ತೀವಿ, ನೀವು ಅಷ್ಟು ಇಂಗ್ಲೀಷ್ ಗೊತ್ತಿದ್ರೆ ಸಾಕು, ನಿಮ್ಮನ್ನು ನಾವು ತಯಾರಿ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ತೀವಿ. ಸೊ ಅದು ಕ್ಲಾಸಲ್ಲಿ ಕಂಡಕ್ಟ್ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ, ಒಂದು ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಅನ್ಸುತ್ತೆ, ಇಲ್ಲ ಸರ್ ಇದು ನಮಗೆ ಫ್ಯಾಮಿಲಿಯರ್ ಇದೆ, ನಾವು ಕಲಿತೀವಿ. ಸೊ ಫಸ್ಟ್ ಒಂದು ವಾರ ಆ ಥರ ವಿದ್ಯಾರ್ಥಿಗೆ ತೊಂದರೆ ಆಗ್ಬೋದು ಸರ್. ಸೊ ಆಮೇಲೆ ನಾವು ಮಾಡಿದಂಥ ಒಂದು ಬೋಧನೆ ವಿಚಾರದಲ್ಲಿ ಅವ್ರಿಗೆ ಮುಂದೆ 1 ವಾರದ ನಂತರ ಕಂಪಲ್ಸರಿ ಅವರನ್ನು ಅರ್ಥ ಮಾಡ್ಕೋತಾರೆ. ಅದನ್ನೇ ನಾವು 1 ವಾರದಲ್ಲಿ ನಾವು ಏನು ವೀಕ್ಲಿ ಟೆಸ್ಟ್ ತೊಗೋತಿರ್ತೀವಿ, ಅದರಲ್ಲಿ ನಮ್ಗೆ ಅದು ಗೊತ್ತಾಗ್ತಾ ಹೋಗ್ತೀವಿ ಸರ್. ಸೊ ಅದರ ರಿಸಲ್ಟಲ್ಲಿ ನಮಗೆಲ್ಲ ತಿಳಿತಾ ಹೋಗ್ತದೆ. ಅವ್ನಿಗೆ ಬರಲಿಲ್ಲ ಅಂದರೂ ಅಗೇನ್ ಅವ್ನಿಗೆ ಮತ್ತೆ ಬೇಸಿಕ್ ABCD ಇಂದನೂ ಕೂಡ ನಾವು ಕಲಿಸೋ ಪ್ರಯತ್ನನೂ ಮಾಡಿದ್ದೀವಿ ಕೆಲವೊಂದು ವಿದ್ಯಾರ್ಥಿಗಳಿಗೆ. ಮತ್ತು ಆಲ್ರೆಡಿ ನೀವು ಹಾಲಲ್ಲಿ ನೋಡಿರ್ಬೋದು ಸರ್, ಎಷ್ಟೋ ವಿದ್ಯಾರ್ಥಿಗಳು ಸಾಕಷ್ಟು ಜನ ABCD ಗೊತ್ತಿಲ್ಲ ಅಂದ್ರೂ ಕೂಡ ಅವ್ರಿಗೆ ಕಲಿಸಿ ಎಷ್ಟೋ ಜನ ಸೈನ್ಯಕ್ಕೆ ಸೇರಿದ್ದು ಉದಾಹರಣೆಗಳು ನೀವು ನಮ್ಮ ಅಲ್ಲಿ ಹಾಲಲ್ಲಿ ಅವ್ರ ಫೋಟೋಗಳ ಮೂಲಕ ನಾವು ನಿಮ್ಗೆ ತೋರಿಸ್ಬೋದು ಸರ್. ಓಕೆ ಸರ್. ಆಮೇಲೆ ಈ ಸುಮಾರು ಜನ ಹುಡುಗರು ಇಲ್ಲಿಂದ ಹೋಗುವಾಗ ಹಾಂ ಸರ್, ಈ ಬರೀ ತರಬೇತಿದಾರರ ಅಲ್ಲದೆ ಅಥವಾ ಕೆಲಸಕ್ಕೆ ನಾನೊಂದು ಎಂಪ್ಲಾಯ್ ಅಷ್ಟೇ ಅಲ್ಲದೆ ಸಮಾಜಕ್ಕೊಂದು ಒಳ್ಳೆ ವ್ಯಕ್ತಿಯಾಗಿ ಹೋಗ್ತಾನೆ ಅಂತ ಅನ್ಕೋಬಹುದು ನಾವು. ಎಸ್ ಸರ್ ಹೌದು. ಸೊ ಯಾವ ಥರ ಅಂತಂದರೆ, ಈಗ ಇಲ್ಲಿ ಬಂದಂಥ ವಿದ್ಯಾರ್ಥಿಗೆ ಸೊ ಅವನಿಗೆ ಹೊರಗಿನ ಸಮಾಜದಲ್ಲಿ ಅವನು ಇರ್ತಾನೆ, ಸಾಕಷ್ಟು ವಿಚಾರವು ಗೊಂದಲಗಳು ಅವನಲ್ಲಿ ಇರ್ತಾವೆ ಸರ್. ಸೊ ಅವನು ಈ ದ್ರೋಣಾಸ್ ಕರಿಯರ್ ಅಕಾಡೆಮಿಲಿ ಬಂದಾಗ
ಕೆಲವೊಂದು ನಮ್ಮ ಪದ್ಧತಿ ಏನಿದೆಯಲ್ಲ, ನಮ್ಮ ಪ್ಲ್ಯಾನಿಂಗ್ಸ್ ಏನಿದೆಯಲ್ಲ, ಅವನಿಗೆ ಹೆಂಗಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲಿ ಬಂದಿದ್ದೀನಿ ನನ್ನ ಕಟ್ಟಿ ಹಾಕಿಬಿಟ್ಟಿದ್ರಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಹೊರಗಡೆ ಆ ವಿದ್ಯಾರ್ಥಿಗಳನ್ನು ಹೊರಗಡೆ ಬಿಡೋದಿಲ್ಲ, ಅವರು ಬೇರೆ ಬೇರೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ಯಾಕಂದರೆ ಆ ವಿದ್ಯಾರ್ಥಿಗೆ ತನ್ನ ಭವಿಷ್ಯ ಏನು ಅಂತ ಗೊತ್ತಿರೋಲ್ಲ ಸರ್. ಸೊ ನಾವು ಏನು ಮಾಡ್ತೀವಿ, ಅದನ್ನೇ ಆ ವಿದ್ಯಾರ್ಥಿಗೆ ನಾವು ಒಂದು ನಮ್ಮ ಬೋಧನೆಯ ಮೂಲಕ ಮತ್ತು ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ಅವ್ರಿಗೆ ಸಿಸ್ಟಮೆಟಿಕ್ ಆಗಿ ಡೈಲಿ ಇರ್ತಾ ಹೋಗ್ತಾನಲ್ಲ, ಅವ್ನಿಗೇನಾಗ್ತದೆ ಸರ್, ಅವಾಗ ಸ್ವಲ್ಪ ಒಂದು ವಾರ ಕಾಂಪ್ಲಿಕೇಟೆಡ್ ಆಗಿ ನೆಕ್ಸ್ಟ್ ವೀಕಿಂದ ನಮ್ಮ ಒಂದು ಸಿಚುವೇಶನ್ಗೆ ಅಡಾಪ್ಟ್ ಆಗ್ತಾನೆ. ಅದೇ ವಿದ್ಯಾರ್ಥಿ ಮುಂದೊಂದು ದಿನ ತಾನು ಜಾಬ್ ತೊಗೊಂಡ್ಮೇಲೆ ಅವಂಗೆ ಅರ್ಥ ಆಗುತ್ತೆ, ನನಗೆ ದ್ರೋಣಾಸ್ ಕರಿಯರ್ ಅಕಾಡೆಮಿಯಲ್ಲಿ ಯಾವ ಥರ ಶಿಕ್ಷಣ ಪದ್ಧತಿ ಇತ್ತು ಮತ್ತು ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ನನಗೆ ಯಾವ ಥರ ನನ್ನ ಜೀವನಕ್ಕೆ ಅಡಿಪಾಯ ಅದು ಅನ್ನೋದನ್ನು ಅವನು ಸೆಲೆಕ್ಟ್ ಆದಮೇಲೆ ಅವ್ನಿಗೆ ಅರ್ಥ ಆಗ್ತಾ ಹೋಗ್ತದೆ ಸರ್. ಸೊ ಹಾಗಾಗಿ ಅವನಿಗೆ ಒಂದೇ ರೀತಿಯಿಂದ ನಾವು ಬರೀ ಶಿಕ್ಷಣ CET ಕ್ಲಾಸಸ್ ಅಷ್ಟೇ ಮಾಡೋದಲ್ಲ ನಮ್ಮದು ಉದ್ದೇಶ. ನಾವು ಇಲ್ಲೆಲ್ಲ ಶಿಕ್ಷಕರು ಅವ್ರದ್ದೇ ಆದಂಥ ಅವರ ಅನುಭವದ ರೀತಿ ಇರ್ತದೆ ಸರ್. ಈಗ ನನ್ನದೇ ಆದಂಥ ಅನುಭವದ ರೀತಿ ಆ ವಿದ್ಯಾರ್ಥಿಗಳಿಗೆ ಅವಾಗವಾಗ ಕ್ಲಾಸಲ್ಲೇ ಒಂದು 5 ನಿಮಿಷ ನಾವು ಒಂದು ಸ್ವಲ್ಪ ನಾವು ಏನಿದ್ವಿ, ನಾವು ಇವತ್ತು ಏನಿದ್ದೀವಿ, ನಿಮ್ಮ ಜೀವನ ನೀವು ಎಲ್ಲಿದ್ದೀರಿ, ಯಾಕಂದರೆ ನೀವು ಅಲ್ಲಿ ನಾವು ನಿಮ್ಮ ಥರ ಆ ಥರ ಕೂತಿದ್ವಿ, ಇವತ್ತು ನಾವು ಇಲ್ಲಿದ್ದೀವಿ, ನೀವು ಇವತ್ತು ಇಲ್ಲಿ ಕುಂತಿದ್ದೀರಿ, ಮುಂದೆ ಯಾವ ಥರ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಾವು ಭಾಳ ನಮ್ಮ ಜೀವನದ ಅನುಭವದ ಮೂಲಕ ಅವ್ರಿಗೆ ನಾವು ತಿಳಿಸ್ಕೊಡ್ತೀವಿ ಸರ್. ಸೊ ಈಗ ಆಲ್ರೆಡಿ ಬೇಕಾದಷ್ಟು ಸಾವಿರಾರು ಜನ ಇಲ್ಲಿ ಕೆಲಸ ತಗೊಂಡಿದ್ದಾರೆ ಅಂತ ಗೊತ್ತಾಯ್ತು. ವಾಪಸ್ ಅವ್ರು ಈ ಸಂಸ್ಥೆ ಬಂದಾಗ ನಿಮ್ಮ ಎದುರಿಗೆ ನಿಂತಾಗ ಅಥವಾ ಅವ್ರು ಏನು ಅದರಷ್ಟು ಸಂತೋಷ ಅಂತೂ ಕೇಳಲ್ಲ ಸರ್. ಯಾವಾಗಲೂ ಈ ವಿದ್ಯಾರ್ಥಿ ಬಂದರೆ ಸರ್ ಅಂತ ನನಗೆ ಬರೀ ಈ ಸಂಸ್ಥೆಗೆ ಬಂದರೆ ಅಷ್ಟೇ ಅಲ್ಲ ಸರ್, ನನಗೆ ಸಾಕಷ್ಟು ಸರಿ ಹೊರಗಡೆ ಎಷ್ಟೋ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಸಿಕ್ಕಾಗ ಅವ್ರು ನಮ್ಮ ಮುಂದೆ ಬಂದು ನಿಂತ್ಕೊಂಡು ಜೈ ಹಿಂದ್ ಸರ್ ಅಂತ ಹೇಳಿದಾಗ ನಮ್ಗೆ ಅನ್ಸುತ್ತೆ, ನಮ್ಮ ವಿದ್ಯಾರ್ಥಿ ಸರ್ ನಾನು ಇಲ್ಲಿ ಸರ್ವಿಸ್ ಮಾಡ್ತಿದ್ದೀನಿ, ನಿಮ್ಮ ಪುಣ್ಯದಿಂದನೇ ನಾನು ಜಾಯಿನ್ ಆದೆ. ಸೊ ಈ ಥರ ಹೇಳ್ತಾರಲ್ಲ ಸರ್, ಅದರಲ್ಲಿ ಸಿಗುವಂಥ ಸಂತೋಷ ನನಗೆ ನನ್ನ ಜೀವನದಲ್ಲಿ ಯಾವುದರಲ್ಲಿ ಸಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಸೊ ನಾನು ಈ ದ್ರೋಣಾಸ್ ಕರಿಯರ್ ಅಕಾಡೆಮಿಯಲ್ಲಿ 4 ವರ್ಷದಿಂದ ಈ ಸೇವೆ ನನಗೆ ಭಾಳಷ್ಟು ನನ್ನ ತೃಪ್ತಿ ಕೊಟ್ಟಿದೆ ಅಂತ ನಾನು ನಿಮ್ಗೆ ಹೇಳ್ಬೋದು ಸರ್. ಓಕೆ, ಇನ್ನು ಸರ್ ಬಗ್ಗೆ ಹೇಳೋದಾದ್ರೆ ನಮ್ಮ ಕಲ್ಮೇಶ್ ಆಸಂಗಿ ಸರ್ ಬಗ್ಗೆ ಹೇಳೋದಾದರೆ ಒಂದು ಅದ್ಭುತ ಕನಸುಗಾರ ಅಂತಲೇ ಹೇಳ್ಬೋದು ಸರ್. ಆ ಕನಸನ್ನು ನಡೆಸು ಮಾಡುವಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ತನ್ನ ಸಾಧನೆಯನ್ನು ತೋರಿಸುವ ವ್ಯಕ್ತಿ ಮತ್ತು ನಮ್ಮೆಲ್ಲರಿಗೂ ಭಾಳ ಸ್ಫೂರ್ತಿದಾಯಕ ವ್ಯಕ್ತಿ ಅಂತಲೇ ನಾನು ಹೇಳ್ಬೋದು ಸರ್. ಅವ್ರ ಬಗ್ಗೆ ಹೇಳೋದಾದರೆ ಯಾವುದ್ಯಾವುದು ವಿಚಾರದಲ್ಲಿ ಅಂದರೆ 24 ಅವರ್ಸಲ್ಲೇ ಅವ್ರು ಯಾವಾಗ ಮಲ್ಕೋತಾರೆ ಅನ್ನೋದು ಸ್ವಲ್ಪ ಡೌಟ್ ಸರ್. ಸೊ ನಾನು 11 ಗಂಟೆಗೆ ಏನಾದರೂ ಸಮಸ್ಯೆ ಇದೆ ಫೋನ್ ಸರ್ ಹೇಳಿ ಏನು ಪ್ರಾಬ್ಲಮ್ಮು ಅಂತ ಹೇಳ್ತಿದ್ದಾರೆ ಸರ್. ಸೊ ಕಲ್ಮೇಶ್ ಸರ್ ಬಗ್ಗೆ ಹೇಳೋದಾದ್ರೆ 4 ವರ್ಷದಿಂದ ನಾನು ಭಾಳ ಚಾಕಚಕ್ಯತೆಯಿಂದ ಕೆಲಸವನ್ನು ಭಾಳ ಪ್ಲ್ಯಾನಿಂಗ್ ಆಗಿ ಮಾಡ್ತಾರೆ. ಒಂದು ಸ್ವಲ್ಪ ಕೂಡ ಒಂದು ಟೈಮಿಂಗ್ 1 ನಿಮಿಷ ಕೂಡ ಅವರು ಹೆಚ್ಚು ಕಮ್ಮಿ ಆಗದೆ ಇರೋ ಹಾಗೆ ನಮ್ಮನ್ನೆಲ್ಲರನ್ನೂ ಟೀಚರ್ಸ್ಗೆಲ್ಲ ಆ ಥರ ನಮಗೆ ರೆಡಿ ಮಾಡಿದ್ದಾರೆ ಸರ್. ಸೊ ಇವತ್ತು ನಾವು ಈ ಥರ ಮಾತಾಡಲಿಕ್ಕೂ ಕೂಡ ಕಾರಣನೇ ನಮ್ಗೆ ಕಲ್ಮೇಶ್ ಆಸಂಗಿ ಸರ್ ಅಂತಲೇ ಹೇಳ್ಬೋದು ಸರ್. ಸೊ ಭಾಳ ಅದ್ಭುತ ವ್ಯಕ್ತಿ. ಆಲ್ರೆಡಿ 18 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸೊ ಅವರು ಬರೀ ಸೇನೆಯಲ್ಲಿ ಅಷ್ಟೇ ಅಲ್ಲ ಸರ್, ಹೊರಗಡೆ ಬಂದು ಕೂಡ ಸಮಾಜ ಸೇವೆಯನ್ನು ಬಹಳ ವಿಭಿನ್ನ ರೀತಿಯಲ್ಲಿ ಮಾಡುವಂಥ ಒಬ್ಬ ವ್ಯಕ್ತಿ ಅಂತಲೇ ನಾನು ಭಾಳ ಎದೆ ತಟ್ಕೊಂಡು ಹೇಳ್ಬೋದು ಸರ್. ಅದ್ಭುತ ಸರ್. ಇನ್ನೊಂದಿಷ್ಟು ನಮ್ಮ ವೀಕ್ಷಕರಿಗೆ ತೋರಿಸೋಣ, ನಿಮ್ಮ ಡಿಪಾರ್ಟ್ಮೆಂಟ್ಗಳು ತೋರಿಸಿ ಪಾಠ ಹೇಗೆ ನಡೆಯುತ್ತೆ ಅಂತ ನಾವು ನೇರವಾಗಿ ಕ್ಲಾಸ್ಗೆ ಹೋಗಿ ತೋರಿಸೋಣ. ಎಸ್ ಸರ್, ಬನ್ನಿ ಸರ್, ಬನ್ನಿ ಸರ್. ಸೊ ಎಷ್ಟು ಡಿಪಾರ್ಟ್ಮೆಂಟ್ಗಳಿದೆ, ಈಗೇನು ಪರಿಚಯ ಮಾಡಿಸ್ತೀರಿ ನಮಗೆ? ಸರ್ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ರಿಸೆಪ್ಷನನ್ನು ಪರಿಚಯ ಮಾಡಿಸ್ತೀನಿ. ಓಕೆ. ಸೊ ರಿಸೆಪ್ಷನಲ್ಲಿ ಬಂದಂಥ ಯಾವುದಾದ್ರೂ ಈಗ ಸಾಕಷ್ಟು ಜನ ನಮ್ಮಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ಏನಿದೆ ಅಂತ ಕೇಳೋಕ್ಕೆ ಭಾಳಷ್ಟು ಅಂದರೆ ಕುತೂಹಲದಿಂದ ಕೇಳೋಕ್ಕೆ ಬರೋರು ಭಾಳ ಜನ ಇದ್ದಾರೆ. ಅದಕ್ಕೋಸ್ಕರ ಒಂದು ಡಿಪಾರ್ಟ್ಮೆಂಟನ್ನು ಮಾಡಿದ್ದೀವಿ ಸರ್, ಅದು ನಾವು ರಿಸೆಪ್ಷನ್ ಅಂತ. ಸೊ ಯಾಕಂದರೆ ಇದು ಕಂಪ್ಲೀಟ್ಲಿ ಒಂದು ಅಕಾಡೆಮಿ ಇರೋದ್ರಿಂದ, ಮಿಲಿಟರಿ ಅಕಾಡೆಮಿ ಇರೋದ್ರಿಂದ ಸೊ ಹೊರಗಿನ ಜನರಿಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕಡಿಮೆ. ಸೊ ಏನಿದೆ ಅಂತ ಕೇಳಿ ಒಳಗೆ ಬರೋರೇ ಜಾಸ್ತಿ. ಸೊ ಬಂದಾಗ ಅವ್ರನ್ನ ಅಟೆಂಡ್ ಮಾಡೋರು ಇಬ್ಬರು ಮೇಡಮರ್ ಇದ್ದಾರೆ. ಸೊ ಅವರು ಕಾವ್ಯ ಮೇಡಮ್ ಅಂತಿದ್ದಾರೆ, ಭಾಗ್ಯ ಮೇಡಮ್ ಅಂತಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ಸೊ ಬಂದಂಥ ಈಗ ಬಂದಿದ್ದಾರೆ, ಸ್ವಲ್ಪ ಸಾಕಷ್ಟು ಜನ ಬಂದಿರ್ತಾರೆ. ಸೊ ಬಂದಮೇಲೆ ಅವ್ರನ್ನ ಕರೆಸಿ ಅವ್ರಿಗೆ ಏನು ಬೇಕು ಸರ್, ನೀವು ಯಾವುದಕ್ಕೆ ಬಂದಿದ್ದೀರಿ, ಸೊ ಅವರು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ ಸರ್. ಬಂದ ತಕ್ಷಣ ಅವ್ರನ್ನೆಲ್ಲ ಅವ್ರ ಹೈಟು ವೇಟು ಎಲ್ಲ ಚೆಕ್ ಮಾಡಿ, ಸೊ ಅವರ ಯಾವುದು ಕ್ವಾಲಿಫಿಕೇಷನ್ ಏನಾಗಿದೆ, 10th ಆಗಿದೆಯೋ PUC ಆಗಿದೆಯೋ ಇದನ್ನೆಲ್ಲ ನೋಡಿಕೊಂಡು, ಸೊ ಆ 10th ಬೇಸಿಸ್ ಮೇಲೆ ಯಾವ ಥರ ಕೋರ್ಸ್ಗಳಿರ್ತವೆ, ಸೊ ಆ ಕೋರ್ಸ್ಗಳಲ್ಲಿ ನಾವು ಏನೇನು ಕಂಡಕ್ಟ್ ಮಾಡ್ತೀವಿ, ಸೊ ಎಂಟೈರ್ ನಮ್ಮ ದ್ರೋಣಾಸ್ ಕರಿಯರ್ ಅಕಾಡೆಮಿಯಲ್ಲಿ ಯಾವ ಥರ ರೂಟೀನ್ ಇರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋರು ಇವರಿಬ್ಬರು ಮೇಡಮ್ ಸರ್. ಓಕೆ. ಆ್ಯಕ್ಚುಲಿ ಇಲ್ಲಿ ಕೇಳ್ಕೊಂಡು ಬರುವಾಗ
ತುಂಬ ಅನುಮಾನಗಳಿರುತ್ತೆ, ತುಂಬ ಜನಕ್ಕೆ ಮಾಹಿತಿನೇ ಇಲ್ಲ ಇದ್ರದ್ದು. ಏನಂತ ಕೇಳ್ಕೊಂಡು ಬರ್ತಾರೆ? ಫಸ್ಟ್ ಮೊದಲನೇ ಪ್ರಶ್ನೆ ಏನಾಗಿರುತ್ತೆ? ಸರ್ ಅವ್ರಿಗೇನ್ ಡೌಟ್ ಇರುತ್ತೆ, ಇಲ್ಲಿ ಬಂದಾಗ ಏನೇನ್ ಕೋರ್ಸ್ ನಾವು ಕೊಡ್ತೀವಿ ಅನ್ನೋದು ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಎಲ್ಲರೂ ಜಸ್ಟ್ ಇಲ್ಲಿ ಆರ್ಮಿಗೋಸ್ಕರ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳಿ, ಎನ್ಕ್ವೈರಿ ಮಾಡ್ಕೊಳ್ಳಿ ಬರ್ತಾರ ಅವ್ರು. ಬಟ್ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟೊಂದು ಆಪರ್ಚುನಿಟೀಸ್ ಇದೆ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು. ಓನ್ಲಿ ಸ್ಟೂಡೆಂಟ್ ಆರ್ಮಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಅವ್ರು 10th ಬೇಸ್ ಮೇಲೆ ಆಗಿರ್ಬೋದು, PUC ಬೇಸ್ ಮೇಲೆ ಆಗಿರ್ಬೋದು, ಇವಾಗ ಸೈನ್ಸ್ ಮಾಡಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು. ಸೊ ಸೈನ್ಸ್ ಬೇಸ್ ಮೇಲೆ ಇವಾಗ ಏನು ನಮ್ಮ ಹತ್ರ ಅಡ್ಮಿಷನ್ ಬರ್ತಾರಲ್ಲ, ಸೊ ಅವ್ರಿಗೆ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಇವಾಗ ಆರ್ಮಿಯಲ್ಲಿ ಆಗಿರ್ಬೋದು, ನೇವಿ, ಏರ್ ಫೋರ್ಸ್ ಮತ್ತೆ ಪ್ಯಾರಾಮಿಲಿಟರಿ ಫೋರ್ಸಸ್ ಬಗ್ಗೆ ಸರ್, SSGD, BSF, CISF, CRPF, ಅಸ್ಸಾಂ ರೈಫಲ್ಸ್, ITBP ಈ ತರ ಎಲ್ಲದಕ್ಕೂ CET ತಯಾರು ಮಾಡ್ತೀವಿ ಸರ್. ಅಂದ್ರೆ ಎಕ್ಸಾಮ್ ತಯಾರಿ ಮಾಡ್ತೀವಿ, ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ಸೊ ಹಾಸ್ಟೆಲ್ ಫೆಸಿಲಿಟಿ, ಫುಡ್ ಫೆಸಿಲಿಟಿ ಎಲ್ಲಾನು ನಾವೇ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಅವ್ರಿಗೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಇವಾಗ 10th ಏನ್ ಮುಗಿಸ್ಕೊಂಡು ಇವಾಗ ರೀಸೆಂಟ್ ಆಗಿ PUC-ಗೋಸ್ಕರ ಅಡ್ಮಿಷನ್ ಮಾಡ್ಕೊಳ್ತಿದಾರಲ್ವಾ, ಸೊ ಅವ್ರಿಗೆ 10th ಆದ್ಮೇಲೆ ನಮ್ಮ ಹತ್ರ PUC ಆರ್ಟ್ಸ್ಗೋಸ್ಕರ ಅಡ್ಮಿಷನ್ ತಗೊಳ್ತಾ ಇದೀವಿ ಸರ್. ಅವ್ರಿಗೆ PUC ಆರ್ಟ್ಸ್ ಜೊತೆಗೇನೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಇಂದ 14 ಜಾಬಿಗೆ ತಯಾರಿ ಮಾಡಿಸ್ತಾ ಇದೀವಿ. ಸೊ ಇದೇನೆ ಆರ್ಮಿ, ನೇವಿ, ಏರ್ ಫೋರ್ಸ್ ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ಬಗ್ಗೆ. PUC ಮುಗಿದಾದ ನಂತರ ಅವ್ರೇನು ಸೆಕೆಂಡ್ PUC-ಗೆ ಬರ್ತಾರಲ್ವಾ, ಸೊ ಅವ್ರಿಗೆ ಇಲ್ಲಿಂದಲೇ ಅರ್ಜಿನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಅವ್ರಿಗೆ ಆಫ್ಟರ್ PUC ಆದಮೇಲೆ ಅಪ್ಲಿಕೇಶನ್ಸ್ ಕೂಡ್ತಾ ಇತ್ತು ಲಾಸ್ಟ್ ಇಯರಿಂದ. ಸೊ ಇವಾಗ ಏನಾಗಿದೆ, PUC ಫಸ್ಟ್ ಇಯರ್ ಮುಗಿದಾದ ನಂತರ ಸೆಕೆಂಡ್ PUಗೆ ಏನು ಬರ್ತಾರಲ್ಲ, ಸೊ ಅಪ್ಲಿಕೇಶನ್ಸ್ ಕೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಇಲ್ಲಿಂದನೇ ಅವ್ರಿಗೆ ಅರ್ಜಿನ ಹಾಕ್ತೀವಿ, ಅವ್ರಿಗೆ ಎಕ್ಸಾಮ್ ತಯಾರಿ ಮಾಡಿಸ್ತೀವಿ, ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗ್ ಅವ್ರಿಗೂ ಕೊಡ್ತೀವಿ. ನಮ್ಮ ಹತ್ರ ಮಕ್ಕಳು 6 ತಿಂಗಳಕ್ಕಿಂತ ನಮ್ಮ ಹತ್ರ 2 ವರ್ಷ ಸಿಗೋದ್ರಿಂದ, ಸೊ ಅವ್ರಿಗೆ ಕಂಪ್ಲೀಟಾಗಿ ಕೋರ್ಸ್ನ ಮುಗಿಸ್ಕೊಳ್ಳೋದ್ರಿಂದ ಫುಲ್ ಪರ್ಫೆಕ್ಟಾಗಿ ಟ್ರೈನಿಂಗ್ ಆಗ್ತಾರಿಲ್ಲ ಅವರು. ಈಗ ಅವರು ಕಾಲೇಜ್ನಾಗೆ ಓದ್ಕೊಂಡೇ ಇಲ್ಲಿ ಮಾಡ್ಬೋದಾ ಅಥವಾ ಕಾಲೇಜ್ ಬಿಟ್ಟು ಇಲ್ಲಿಗೆ ಬರ್ಬೇಕಾಗ್ತದ? ಸರ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬಹುದು ಅವರು, ಅಲ್ಲಿ ಅಡ್ಮಿಷನ್ ಮಾಡಿ. ಬಟ್ ಸ್ಟೂಡೆಂಟ್ ನಮ್ಮ ಹತ್ರ ಅಡ್ಮಿಷನ್ ಮಾಡಿದ್ರೆ ಸ್ಟೂಡೆಂಟ್ ನಮ್ಮ ಹತ್ರನೇ ಬೇಕಾಗುತ್ತೆ. ಯಾಕಂದ್ರೆ ಮೇನ್ ಅವ್ರು ಎಕ್ಸಾಮ್ ಪಾಸ್ ಆಗಬೇಕು ಅನ್ನೋ ರೀಸನ್ಗೆ, ಸೊ ಅವ್ರಿಗೆ ತಯಾರಿ ಮಾಡಬೇಕು ನಾವು. ಮೇನ್ ಇಂಟೆನ್ಷನ್ ಸ್ಟೂಡೆಂಟ್ ನಮ್ಮ ಹತ್ರ ಸಿಗಬೇಕು ಅವರು, ಅವ್ರಿಗೆ CET ಕ್ಲಾಸಸ್ಗೋಸ್ಕರ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತೀರಾ? ಸರ್ ನಾನು 1 year ಆಯಿತು ಸರ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದು. ಏನು ನಿಮ್ದು ಎಜುಕೇಶನ್? ನಂದು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಸರ್, E&D ಬ್ರಾಂಚ್. ಹೌದಾ? ಹಾಂ ಸರ್. ನೀವು ಓದೋ ಮುಂದೆ ಏನು ಕನಸುಗಳನ್ನ ಇಟ್ಕೊಂಡಿದ್ರಿ? ಈಗ ಅದು ಈಡೇರಿದೆಯಾ? ಏನಾಗಿದೆ? ನಾನು ಕಲಿಬೇಕಾದ್ರೆ ಏನಂದ್ರೆ ನಾನು ಆಗ್ಬೇಕನ್ನೋದೇ ಥಿಂಕೆ ಬೇರೆ ಇತ್ತು. ಸೊ ದ್ರೋಣಾಗ್ ಬಂದ್ಮೇಲೆ ನಾನು ಬೇರೆ ಕಡೆ ಎಲ್ಲರೂ ನಾನು ಕೆಲಸಕ್ಕೆ ಏನಾರು ಹೋಗಿದ್ದೆ, ಈ ತರ ಅಪರ್ಚುನಿಟಿ ನಂಗೆ ಸಿಗ್ತಾ ಇರ್ಲಿಲ್ವೇನೋ. ಸೊ ದ್ರೋಣಾಗ್ ಬಂದ್ಮೇಲೆ ನಂದು ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಸರ್. ಇಲ್ಲಿ ಪ್ರೌಡ್ ಫೀಲ್ ಆಗುತ್ತೆ. ಇನ್ನು ಆಕ್ಚುಲಿ ಜಾಸ್ತಿ ಕಲಿಯೋದಿದೆ ಇಲ್ಲಿಂದ, ದ್ರೋಣದಿಂದ ಕಲಿಯೋದಿದೆ ತುಂಬಾ ಸರ್. ಓಕೆ, ಏನು ನಿಮ್ಮ ಹುಡುಗನ ಸೇರ್ಸಕ್ಕೆ ಬಂದಿರಾ? ಹಾಂ, ಓಕೆ. ಏನು ಓದ್ತಿಪ್ಪ? ನಾ ಈಗ 10th ಮುಗಿಸಿನಿ. 10th ಮುಗಿಸಿ ಏನು ಆಗ್ಬೇಕಂತ ಮಾಡಿದ್ದಿ? ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ ಆಗ್ಬೇಕಂತ ಮೊದಲ ಡಿಸೈಡ್ ಮಾಡಿದ್ರೆ ಏನು ಡ್ರೋನ್ ಅಕಾಡೆಮಿ ನೋಡಿ ಅನ್ಕೊಂಡೆ? ಡ್ರೋನ್ ಅಕಾಡೆಮಿ ನೋಡಿ. ಹೌದಾ? ಎಷ್ಟಾಗಿತ್ತು ನಿಮ್ಮ ಪರ್ಸೆಂಟೇಜ್? ನಂದು 59.2. ಹಾಂ, 59.2. ಹೌದಾ? ಈಗ ಹಂಗಾರೆ ಇಲ್ಲಿ ಸೇರ್ತೀರಾ? ಸೇರ್ತೇನೆ. ಹಾಂ, ಹೇಳಿ ಸರ್, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ರಿ, ಏನು ಅನಿಸ್ತು? ಈಗ ಬಂದಮೇಲೆ ನೋಡಿದ್ವಿ ಸರ್, ಇಲ್ಲಿ ಎಲ್ಲ ಸಿಸ್ಟಮು ಚೆನ್ನಾಗಿದೆ. ಆಮೇಲೆ ಮೇಡಮ್ ಅವ್ರು ಸರಿಯಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಆಮೇಲೆ ಒಳ್ಳೆ ಎಜುಕೇಷನ್ ಜೊತೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದಾವೆ ಅಂತ ಹೇಳಿದ್ರಿ. ಆಮೇಲೆ ಒಂದು ನ್ಯಾವಿ, ಒಂದು ಇಂಡಿಯನ್ ಆರ್ಮಿದೆ ಅಂತ ಹೇಳಿದ್ರು ಸರ್. ಅದರಿಂದ ನಮಗೆ ಖುಷಿ ಅನಿಸಿ ಅದಕ್ಕೆ ನಮ್ಮ ಹುಡುಗನ ಅಡ್ಮಿಷನ್ ಬಂದಿರಿ ಸರ್ ಇಲ್ಲಿ. ಓಕೆ, ಮೊದಲು ಇಷ್ಟು ಅದಾವ ಅಂತ ಗೊತ್ತಿತ್ತ ನಿಮ್ಗೆ? ಗೊತ್ತಿದ್ದಿಲ್ಲ ಸರ್, ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಸರ್. ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಸರ್. ಮೊದಲು ತೊರಿಗೆ ಬಂದ್ರಿ ಸರ್ ಅವರು. ಅವ್ರು ನಮ್ಮ ಬ್ರದರ್ ರೀ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ರೀ. ಅವ್ರಂದ್ರೆ ಒಳ್ಳೆ ಸ್ಕೂಲ್ ಐತಪ್ಪ ಬರುತ್ತೆ, ನಮ್ಮ ಬ್ರದರ್ ಸಜೆಷನ್ ಮಾಡಿದ್ರಿ ನಮಗೆ. ಈಗ ಒಂದು 6 ತಿಂಗಳ ತರಬೇತಿ ಮುಗಿದ ಹೋಗ್ತಾವಂತ. ಹೌದು ಸರ್, ನೌಕರಿಗೆ ಹೊಂಟು ಬಿಡ್ತಾನೆ. ಹೌದು ಸರ್. ಮಸ್ತ್ ಅಲ್ಲ ಇದು? ಹೌದು ಸರ್. ಓಕೆ, ಏನಂತೀಪ? ಚಲೋ ಅಂತೆ. ಇಲ್ಲಿರೋ ಹುಡುಗರ್ನು ಒಂಚೂರು ಮಾತಾಡ್ಸಿ, ನೀನು ಹೆಂಗೈತಪ್ಪ ಅಂತೇಳಿ ಗೊತ್ತಾಗುತ್ತೆ, ಹೌದಲ್ಲ? ಹಾಂ ಸರ್. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಪ್ಪ, ಬೆಸ್ಟ್ ಆಫ್ ಲಕ್. ಅದರ PUC ಸೈನ್ಸ್ ಆದಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ಕಡಿಮೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ. ಡಿಫೆನ್ಸಲ್ಲಿ ಏನೇನಿದಾವೆ ಸೈನ್ಸ್ ಮೇಲೆ ಅನ್ನೋದನ್ನೇ ಕಡಿಮೆ ಸರ್. ಈಗ ನೋಡಿ ಸರ್, ಈ PUC ಕಂಪ್ಲೀಟ್ ಆಗಿ ಬಂದಿದ್ದಾರೆ ಸ್ಟೂಡೆಂಟ್ಸ್, ಇಲ್ಲಿ ಕ್ಲಾಸ್ ನಡೀತಾ ಇದೆ ಈಗ. ಆಮೇಲೆ ತುಂಬ ಜನಕ್ಕೆ ಇರೋದು ಏನಂದರೆ, ನಿನಗೆ ಓದ್ ಬರಲ್ವಾ, SSLC ಆಗಿದೆಯಾ? ಹಾಂ ಸರ್. ಮಿಲ್ಟ್ರಿಗೆ ಹೋಗ್ಬಿಡು ಅಂತ. ಹಾಂ ಸರ್, ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಇಲ್ಲಿ ಆ್ಯಕ್ಚುಲಿ ನಿಮ್ಮದು ಒಂದು ತರಬೇತಿಯಿಂದ 9 ಕೆಲಸಕ್ಕೆ ಅವ್ರವ್ರು ಆಗ್ತಾರೆ ಅನ್ನೋದೇ ತುಂಬ ಜನಕ್ಕೆ ತುಂಬ ಇದೆ ಸ್ವಲ್ಪ ಗೊತ್ತಿಲ್ಲ ಸರ್. ಓಕೆ, ಅದರಲ್ಲಿ PUC ಸೈನ್ಸ್ ವಿದ್ಯಾರ್ಥಿಗಳು ಮೋರ್ ಅಪಾರ್ಚುನಿಟೀಸ್ ಇದೆ, ಅಪ್ಲಿಕೇಶನ್ ಹಾಕ್ಬೋದು PUC ನಂತರ. ಸೊ ಮತ್ತು ಅದರ ಟ್ರೈನಿಂಗ್ PUC ಸೈನ್ಸ್ ನಂತರ ಟ್ರೈನಿಂಗ್ ಕೊಡ್ತಾ ಇರೋದು ಒಂದೇ ಅಕಾಡೆಮಿ, ನಮ್ಮ ದ್ರೋಣಾಚಾರ್ಯ ಅಕಾಡೆಮಿ ಕರ್ನಾಟಕದಲ್ಲಿ ಕೊಡ್ತಾ ಇರೋದು ಸರ್. ಹೌದಾ? ಹಾಂ ಸರ್, ಕರ್ನಾಟಕದಲ್ಲಿ ಮೊದಲನೇ ಏರ್ಫೋರ್ಸಿಗೆ ಟ್ರೈನಿಂಗ್ ಕೊಡ್ತೀವಿ ನಾವು, ನೇವಿ SSRಗೆ ಕೊಡ್ತೀವಿ. ಆಮೇಲೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಬರುತ್ತೆ, ಅದು ಕೊಡ್ತೀವಿ ಸರ್. ಸೊ ಆರ್ಮಿ ಟೆಕ್ನಿಕಲ್ ಅಂತ ಬರುತ್ತೆ ಸರ್. ಸೊ ಇವೆಲ್ಲ ಭಾಳಷ್ಟು SSR MR ಅಂತ ಬರುತ್ತೆ, ಇವೆಲ್ಲದಕ್ಕೂ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್.
ಯಾಕಂದರೆ ಇದರದೇ ಒಂದು ಪರ್ಟಿಕ್ಯುಲರ್ ನಾವು ಸಿಲೆಬಸ್ಸನ್ನು ರೆಡಿ ಮಾಡಿಕೊಂಡು ಅದು ರೆಗ್ಯುಲರಾಗಿ ನಾವು ಟೀಚರ್ಸ್ ಫುಲ್ ಟೈಮ್ ಇರೋದ್ರಿಂದ ರೆಗ್ಯುಲರಾಗಿ ಆ ವಿದ್ಯಾರ್ಥಿಗಳಿಗೆ ನಾವು ಬೋಧನೆ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗ ಅವ್ರ ಎಕ್ಸಾಮ್ ಬರುತ್ತೆ ಅವಾಗ ನಾವು ಅವ್ರಿಗೆ ಕಂಡಕ್ಟ್ ಮಾಡೋಕ್ಕೆ ಹೇಳ್ತೀವಿ ಸರ್. ಅದ್ಭುತ. ಈಗೇನು ತೋರಿಸ್ತೀರಿ? ಸರ್ ನಿಮಗೆ ನಾನು ಅಡ್ಮಿನಿಸ್ಟ್ರೇಟರ್ ಆಫೀಸನ್ನು ತೋರಿಸ್ತೀನಿ. ಅಡ್ಮಿನಿಸ್ಟ್ರೇಟರ್. ಹಾಂ ಸರ್. ಈಗ ಬಂದಂಥ ಕೇಳಕ್ಕೆ ಏನಾದರೂ ರಿಸೆಪ್ಷನ್ಗೆ ಕೇಳ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ ಸರ್. ಅವ್ರ ಡೀಟೇಲ್ಸ್ ಎಲ್ಲ ತೊಗೊಂಡು ಅದನ್ನು ನಾವು ಅಡ್ಮಿನಿಸ್ಟ್ರೇಟರ್ಗಳಿಗೆ ತಂದು ತಲುಪಿಸ್ತಾರೆ. ಸೊ ಇಲ್ಲಿ ಶಶಿಧರ್ ಕಣಸ್ ಸರ್ ಅಂತ ಹೇಳಿ ಅಡ್ಮಿನಿಸ್ಟ್ರೇಟರ್ ಸರ್. ನಮಸ್ತೆ. ಅವರು ಸೀನಿಯರ್ ಇನ್ಸ್ಟ್ರಕ್ಟರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಾರೆ ಸರ್. ಸೊ ಇವ್ರಿಗೆ ಬಂದಂಥ ಏನು ಜನರು ಬಂದಿರ್ತಾರೆ, ಏನಾದರೂ ಏನಿದೆ ಸರ್ ಇಲ್ಲ ಅಂತ ಕೇಳಿದಾಗ ಮೇಡಮ್ ಎಂಟ್ರಿ ಮಾಡ್ಕೊಂಡ್ಬಂದು ಇವ್ರ ಹತ್ರ ಕೊಡಿಸ್ತಾರೆ ಸರ್. ಇವರು ಡೀಟೇಲ್ಸ್ ಮತ್ತೆ ಎಕ್ಸ್ಪ್ಲೇನ್. ನಿಮ್ದು ಭಾಳ ಇಂಪಾರ್ಟೆಂಟ್ ಹೇಳ್ರಪ್ಪ. ಪಾಲಕರಾಯಿತು, ಯಾವುದೇ ವಿದ್ಯಾರ್ಥಿಗಳಾಯಿತು, ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಬೇಕಂತ ಏನು ಫಸ್ಟ್ ಎನ್ಕ್ವೈರಿ ಅಂತ ಬರ್ತಾರಲ್ಲ ಸರ್, ಅಂದ್ರೆ ಫಸ್ಟ್ ನೋಡ್ಕೊಂಡು ಹೋಗ್ಲಿಕ್ಕೆ ಅಥವಾ ಇಲ್ಲಿದೆಲ್ಲ ಮಾಹಿತಿ ತಿಳ್ಕೊಳ್ಳೋಕ್ಕೆ ಅಂತ ಏನು ಬರ್ತಾರಲ್ಲ ಸರ್, ಅವ್ರಿಗೆ ನಾವು ಫಸ್ಟ್ ಬಂದ ತಕ್ಷಣವೇ ಸುಮ್ಮನೆ ಕೋರ್ಸ್ ಬಗ್ಗೆ ಆಯಿತು, ಆರ್ಮಿ ಬಗ್ಗೆ ಆಯಿತು ಸುಮ್ಮನೆ ಹೇಳ್ಬಿಡಂಗೆ ಸರ್. ಫಸ್ಟ್ ಆಫ್ ಆಲ್ ಅವ್ರು ಬಂದ ತಕ್ಷಣ ಅವ್ರದ್ದು ಎಲಿಜಿಬಿಲಿಟಿ ಚೆಕ್ ಮಾಡ್ತೀವಿ ಸರ್. ಎಲಿಜಿಬಿಲಿಟಿ ಇಂದ ಮೀನ್ಸ್ ಅವ್ರದ್ದು SSLC ಪರ್ಸೆಂಟೇಜ್, ಅವ್ರದ್ದು ಹೈಟು ಮತ್ತು ಏಜು ಇದನ್ನೆಲ್ಲ ಚೆಕ್ ಮಾಡಿ ಬೆಳಕ ಅವ್ರಿಗೆ ನಾವು ಪರ್ಸೆಂಟೇಜ್ ಅಂದರೆ ಎಷ್ಟು ಇರಬೇಕಾಗುತ್ತೆ ಸರ್? 10th ಪಾಸ್ ಆಗಿರೋ ಮಿನಿಮಮ್ 45% ಅಬೌವ್ ಅವರು ರಿಸಲ್ಟ್ ಅಚೀವ್ ಮಾಡ್ಬೇಕು ಸರ್. ಸಾಕು ಸರ್. ಜಸ್ಟ್ ಅವರು 10th ಪಾಸ್ ಆಗಿದ್ದರೆ 45% ಆಗಿದ್ರೂ ಸಾಕು. ಆಮೇಲೆ ಆರ್ಮಿಗೆ ಹೋಗ್ಬೇಕಪ್ಪ ಅಂತಂದರೆ ಮಿನಿಮಮ್ ಹೈಟು 166 ಹೈಟ್ ಇರ್ಬೇಕು ಸರ್. ಅದೊಂದು ಚೆಕ್ ಮಾಡ್ತೀವಿ. ಆಮೇಲೆ ಮಿನಿಮಮ್ ಏಜು 16 ವರ್ಷ 7 ತಿಂಗಳು ಮೇಲ್ಪಟ್ಟಿರ್ಬೇಕು ಸರ್ ಆರ್ಮಿಗೆ ಅಪ್ಲಿಕೇಶನ್ ಹಾಕ್ಬೇಕಂತ. ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಹುಡುಗ ಎಲ್ಲ ಫಿಟ್ ಇದ್ದರು. ಆಮೇಲೆ ಇನ್ನೊಂದು ಸಲ ಅವ್ರಿಗೆ ಏನು ಕೇಳ್ತೀವಿ ಸರ್, ಮೆಡಿಕಲಿ ಏನಾದರೂ ಪ್ರಾಬ್ಲಮ್ಸ್ ಅಂದರೆ ಫ್ರ್ಯಾಕ್ಚರ್ಸ್ ಆಗಿರ್ಬೋದು, ಆಪ್ರೇಷನ್ಸ್ ಆಗಿರ್ಬೋದು, ಕೈ ಕಾಲು ರಾಡ್ಗಳು ಅವನ್ನೆಲ್ಲ ಚೆಕ್ ಮಾಡ್ತೀವಿ. ಅದೇನೂ ಇಲ್ಲ ಅಂತಂದ್ರೆ ಅಡ್ಮಿಷನ್ ತೋತೀವಿ. ಎಲ್ಲ ಅಂತ ಕೆಲವೊಂದು ಹುಡುಗರನ್ನ ವಾಪಸ್ ಕಳಿಸಿದ್ದು ಉದಾಹರಣೆಗಳು ಉಂಟು ಸರ್. ಯಾಕಂದರೆ ಬಂದಂಥ ವಿದ್ಯಾರ್ಥಿಗಳು ಬಡ ಮಕ್ಕಳು ಇರ್ತಾರೆ ಸರ್, ಸಾಧಾರಣ ಕುಟುಂಬದಿಂದ ಬಂದಿರ್ತಾರೆ. ಅವ್ರಿಗೆ ನಾವು ಐತಿ ಕೊಡ್ತೀವಿ ಅಂತ ಸುಮ್ಮನೆ ಹೇಳಿ ಅವ್ರದ್ದು ದುಡ್ಡು ಅಥವಾ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ನಮಗೂ ಇಷ್ಟ ಇರಂಗಿಲ್ಲ ಸರ್. ಯಾರು ಆರ್ಮಿಗೆ ಹೋಗ್ಲಿಕ್ಕೆ ಅಥವಾ ಡಿಫೆನ್ಸ್ ಫೋರ್ಸ್ ಜಾಯ್ನ್ ಆಗಲಿಕ್ಕೆ ಯಾರು ಪ್ರಾಪರ್ ಎಲಿಜಿಬಿಲಿಟಿ ಇರ್ತಾರೋ ಅವರಿಗೆ ನಾವು ಅಡ್ಮಿಷನ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಸರ್. 100% ಅವರು ಒಂದು ಸಲ ಅಲ್ಲ 2 ಸಲ ಫೇಲ್ ಆದರೂ ಸಿಂತಿಲ್ಲ, ನೆಕ್ಸ್ಟ್ ಅಟೆಂಪ್ಟಲ್ಲಿ ಅವರು ಕ್ಲಿಯರಾಗಿ ಪಾಸಾಗಿ ಸೆಲೆಕ್ಷನ್ ಆಗಿ ಸರ್ವಿಸ್ ಮಾಡಲಾಗ್ತಾರೆ ಸರ್ ಇವತ್ತಿನ ಡೇಟು. ಎಸ್ ಸರ್. ನಿಮ್ದು ಆನ್ಲೈನ್ ಅಪ್ಲಿಕೇಶನ್ ಏನಾದರೂ ಇದೆಯಾ? ಈ ಹುಡುಗರು ತುಂಬ ದೂರದಿಂದ ನೋಡ್ತಕ್ಕಂಥವ್ರು ಲೋಕಲ್ ಆದರೂ ಇಲ್ಲಿಗೆ ಬರ್ತಾರೆ. ಎಸ್ ಸರ್. ಆ ಮಾಹಿತಿ ದೂರದವ್ರಿಗೆ ಏನಾದರೂ ಸಿಗುತ್ತಾ? ಈಗ ಅವನೇ ಹೈಟ್ ಅಲ್ಲೇ ನೋಡ್ಕೊಂಡ್ಬಿಡ್ಬೋದು, ಅಥವಾ ಏನಾದರೂ ಆಗಿದೆಯಾ ಅಂತ ಅದನ್ನೇ ಗೊತ್ತಾಗಿ ಇಲ್ಲಿ ಬರ್ಬೇಕಾ ಬೇಡವಾ ಅಂತ ಗೊತ್ತಾಗ್ಬಿಡುತ್ತೆ. ಕೆಲವೊಂದೊಬ್ಬರು ಹುಡುಗರು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಮ್ಮ ವೀಡಿಯೋಸನ್ನು ನೋಡಿ ಅದರಾಗಿಲ್ಲ ಇರ್ತಕ್ಕಂಥ ನಂಬರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಅದರಲ್ಲೇ ನಾವು ಒಂದ್ಸಲ ಕೆಲವೊಂದು ಸಲ ಎಕ್ಸ್ಪ್ಲನೇಷನ್ ಮಾಡ್ತೀವಿ ಸರ್. ಆಲ್ ಓವರ್ ಕೋರ್ಸ್ ಬಗ್ಗೆ ಆಗಿರ್ಬೋದು, ಅವ್ರದ್ದು ಪರ್ಸೆಂಟೇಜ್ ನಾವು ಅಲ್ಲೇ ಕೇಳ್ತೀವಿ ಸರ್, ಏಜ್ ಕೇಳ್ತೀವಿ. ಆಮೇಲೆ ಹೈಟಿಗೆ ಕೆಲವೊಬ್ರು ಹೇಳ್ತಾರೆ ಸರ್, ಕೆಲವೊಬ್ರು ಅವ್ರಿಗೆ ಗೊತ್ತಿರಂಗಿಲ್ಲ ಸರ್, ನಿರ್ದಿಷ್ಟವಾಗಿ ಗೊತ್ತಿರಂಗಿಲ್ಲ, ಕೆಲವೊಬ್ರು ನಿರ್ದಿಷ್ಟವಾಗಿ ಗೊತ್ತಿರುತ್ತೆ ಸರ್. ಅಂಥ ಟೈಮಲ್ಲಿ ಯಾರಿಗೆ ಗೊತ್ತಿರಂಗಿಲ್ಲ ಅಂತಾರಲ್ಲ ಅವ್ರಿಗೆ ನಾವು ಒಂದ್ಸಲ ಕ್ಯಾಂಪಸ್ಸಿಗೆ ವಿಸಿಟ್ ಮಾಡೋಕೆ ಹೇಳ್ತೀವಿ ಸರ್. ಕ್ಯಾಂಪಸ್ಸೆಲ್ಲ ವಿಸಿಟ್, ಆಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ನಾವು ಹೇಳ್ತೀವಿ ಸರ್, ಕ್ಯಾಂಪಸ್ ವಿಸಿಟ್ ಮಾಡಿರಿ, ಕ್ಯಾಂಪಸ್ ಎಲ್ಲ ಒಂದು ರೌಂಡ್ ನೀವು ನೋಡಿಕೊಂಡು ನಿಮ್ಗೆ ಇಷ್ಟ ಆದ್ರೇ ಅಡ್ಮಿಷನ್ ಮಾಡಿಸ್ರಿ. ಅಲ್ಲೆಲ್ಲ ನಿಮ್ಮ ಕೋರ್ಸ್ ಬಗ್ಗೆ ಇನ್ನೂ ಒಂದ್ಸಲ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ನಿಮಗೆ ಇಷ್ಟ ಆದ್ರೇ ಅಡ್ಮಿಷನ್ ಮಾಡಿಸಿ, ಎಲ್ಲ ಮಾಡ್ಲಿಕ್ಕೆ ತಯಾರಿದ್ರೇ ಅಡ್ಮಿಷನ್ ಮಾಡಿಸಿ ಅಂತ ನಾವು ಹೇಳ್ತೀವಿ ಸರ್. ಬಂದಂಥ ವಿದ್ಯಾರ್ಥಿಗಳದೆಲ್ಲ ಎಲಿಜಿಬಿಲಿಟಿ ಚೆಕ್ ಮಾಡ್ತೀವಿ ಸರ್. ಕೋರ್ಸ್ ಬಗ್ಗೆ ಹೇಳಪ್ಪ ಅಂತಂದ್ರೆ ಒಂದ್ಸಲ ನಾನು ಕೋರ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸರ್ ನಿಮಗೆ. ನಾವಿಲ್ಲಿ ಫಸ್ಟ್ ಆಫ್ ಆಲ್ ಯಾರ ಪಾಲಕರು ಬಂದರೂ ಅವ್ರ ಎಲಿಜಿಬಿಲಿಟಿ ಪ್ರಕಾರ ಅದನ್ನು ಚೆಕ್ ಮಾಡಿದ ನಂತರ ನಾವೇನು ಹೇಳ್ತೀವಿ ಸರ್, ನಾವಿಲ್ಲಿ ಫಸ್ಟ್ ಆಫ್ ಆಲ್ ಆರ್ಮಿ, ನೇವಿ, ಏರ್ಫೋರ್ಸ್ ಮತ್ತು ಕೋಸ್ಟ್ ಗಾರ್ಡ್ ಮತ್ತು ಇವೇನು ಅರಸೈನ್ಯ ಪಡೆಗಳು, ಪ್ಯಾರಾಮಿಲಿಟರಿ ಫೋರ್ಸಸ್, BSF, CRPF, CISF, ITBP, ಅಸ್ಸಾಂ ರೈಫಲ್ಸ್, RPF, RRB ಇದಕ್ಕೆಲ್ಲದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಏನು ರಿಕ್ರೂಟ್ಮೆಂಟ್ ನಡೆಸುತ್ತೆ ಸರ್, ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೀತಕ್ಕಂಥ ಆಲ್ ಓವರ್ ಡಿಫೆನ್ಸ್ ಫೋರ್ಸಸ್ ಜಾಬ್ಸ್ಗೆ ನಾವು ಪ್ರೀ ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ ಸರ್. ಅಂದರೆ ರಿಕ್ರೂಟ್ ಆಗಲಿಕ್ಕೆ ಏನು ತಯಾರಿಗಳು ಬೇಕು ಹುಡುಗರಲ್ಲಿ ಅದನ್ನೆಲ್ಲ ನಾವು ಟ್ರೈನಿಂಗ್ ಕೊಟ್ಟು ತಯಾರಿ ಮಾಡಿಸ್ತೀವಿ ಸರ್. ಫಸ್ಟ್ ಆಫ್ ಆಲ್ ನಾವು ಹುಡುಗ ಬಂದ ತಕ್ಷಣ ಅವನಿಗೆ ನಾವು 0 ಕಟಿಂಗ್ ಮಾಡಿಸ್ತೀವಿ ಸರ್. ಆರ್ಮಿ ಕಟಿಂಗ್ ಏನೊಂದು ಪ್ರಾಪರ್ 0 ಅಂತ ಏನು ಸೈಡಲ್ಲಿ 0 ಅಂತ ಸರ್, ಮೇಲೆ ಸ್ವಲ್ಪ ಕೂದು ಬಿಡ್ತೀವಿ. ಅದನ್ನಷ್ಟು ಕಟಿಂಗ್ ಮಾಡಿಸಿದ ನಂತರ ಹುಡುಗನಲ್ಲಿ ಒಂದು ಏನೋ ಒಂದು ಬದಲಾವಣೆ ಬರ್ತದೆ ಸರ್. ಅವನಷ್ಟಕ್ಕೆ ಅವನಿಗೆ ಬದಲಾವಣೆ ಬರುವಂಗೆ ಅವನಿಗೆ ಮೋಟಿವ್ ಆಗಿ ಒಂದು ಅವನಿಗೆ ಅವ್ನು ಮೋಟಿವ್ ಆಗಿ ಕಾಣುವಂಗೆ ಅವ್ನು ತಯಾರು ಮಾಡ್ತೀವಿ ಸರ್. ಅದಕ್ಕೋಸ್ಕರ ನಾವು ಡ್ರೆಸ್ ಕೋಡು ವೈಟ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್, ಬ್ಲ್ಯಾಕ್ ಶೂಸ್ ಅಂತ ನಾವು ಡೆಡಿಕೇಟಿವ್ಲಿ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಸರ್. ಆ ಸ್ಟೂಡೆಂಟ್ ಅದನ್ನು ಹಾಕ್ಕೊಂಡು ಮಿರರ್ ಮುಂದೆ ನಿಂತಾಗ ತನ್ನಂತ ನೋಡಿಕೊಂಡಾಗ ಒಂದೇನೋ ನಾನು ಒಬ್ಬ ಏನೋ ಆಫೀಸರ್ ಅದೇನೆ ಅಂತ ಅನ್ನೋ ರೀತಿಯಲ್ಲಿ ಅವ್ನಿಗೆ ಕಾಣಬೇಕು ಅಂತ ನಾವು ಅದು ಎಕ್ಸೆಪ್ಟೇಷನ್ ಆ ಥರ ಇದೆ ಸರ್. ನಮ್ಮ ಸರ್ ಆಗಿರ್ಬೋದು, ನಮ್ಮ ಸ್ಟಾಫ್ ಆಗಿರ್ಬೋದು, ಅದಕ್ಕೆ ಹುಡುಗರನ್ನ ಆ ರೀತಿ ನಾವು ನೋಡ್ತೀವಿ ಸರ್. ಆಮೇಲೆ ಅವ್ರಿಗೆ ಯಾವತ್ತೂ ಮಾತಾಡಿಸ್ಬೇಕಾದ್ರೆ ಏ ಟೈಗರ್, ಎಸ್ ಸರ್, ಏ ಟೈಗರ್ ಅಂತ ಅಂದರೆ ಹುಲಿ ಅಂತಲೇ ಅವ್ನಿಗೆ ನಾವು ಕರೆಯೋದ್ರಿಂದ ಅಥವಾ ಏ ಸೋಲ್ಜರ್ ಅಂತ ಕರೆಯೋದ್ರಿಂದ ಅವನಲ್ಲೂ ಒಂದೇನೋ ಒಂದು ಅದೊಂದು ಪ್ರೋತ್ಸಾಹ ಅಥವಾ ಅದೊಂದು ಏನೋ ಮನಸ್ಸಿಗೆ ಒಂಥರ ಖುಷಿ, ನೋಡು ನಾನು ಸೋಲ್ಜರ್ ಅಂತಕ್ಕೆ ಅವನಲ್ಲಿಗೂ ಅನಿಸ್ಬೇಕಲ್ಲ ಸರ್. ಅದಕ್ಕೆ ಅವ್ನು ಯಾವತ್ತೂ ನಾವು ಅದೇ ಇದ್ರೊಳಗೆ ಲ್ಯಾಂಗ್ವೇಜ್ ಒಳಗೆ ಮಾತಾಡ್ತೀವಿ ಸರ್. ಆಮೇಲೆ ಯಾವತ್ತೂ ಸ್ಟೂಡೆಂಟ್ಸ್ಗೆ ನಾವು ಲೂಸ್ ಬಿಡೋಂಗಿಲ್ಲ ಸರ್, ಸ್ವಲ್ಪ ಸ್ಟ್ರಿಕ್ಟ್ ಇಟ್ಟಿರ್ತೀವಿ.
ಇವತ್ತು ಒಬ್ಬ ಸ್ಟೂಡೆಂಟ್ ನನ್ನ ಮಿಡಲ್ ಕ್ಲಾಸ್ನಿಂದ ಎದ್ದು ಬರೋಂಗಿಲ್ಲ ಸರ್. ಒಂದೇ ಮಾತು ಯಾವ ಟೀಚರ್ಸ್ ಬಿಡಂಗಿಲ್ಲ ರೀ. ಅಕಸ್ಮಾತ್ ಬಂದರೂ ನಾವು ಹೊರಗಡೆ ಎಲ್ಲ ನಮ್ಮ ಇನ್ಸ್ಟ್ರಕ್ಟರ್ಸ್ ಎಲ್ಲ ಇರ್ತಾರೆ ಸರ್, ಬಿಡೋದೇ ಇಲ್ಲ ಸರ್. ಇವತ್ತು ಕ್ಲಾಸ್ ಒಬ್ಬ ಸ್ಟೂಡೆಂಟ್ 1 ನಿಮಿಷ ಲೇಟ್ ಹೋಗ್ತಾನೆ ಅಂತಂದ್ರೆ ಅವ್ನಿಗೆ ಒಂದು ಸ್ವಲ್ಪ ತಾಲೀಮ್ ಮಾಡಿಸಿನೇ ಅಂದ್ರೆ ಎಕ್ಸಸೈಸ್ ಮಾಡಿಸಿ ಕಳಿಸ್ತೀವಿ ಸರ್. ಇನ್ನೊಮ್ಮೆ ಆ ಥರ ಅವ್ನು ಮಾಡಬಾರ್ದು. ಒಂದು ಪುಷಪ್ಸ್ ಆಗಿರ್ಬೋದು, ಏನೋ ಒಂದು ಕ್ರೌಲಿಂಗ್ ಮೂಮೆಂಟ್ ಆಗಿರ್ಬೋದು, ಏನೋ ಒಂದು ಮಾಡಿ ಕಳಿಸಿದಾಗ ಅವ್ನು ಇನ್ನೊಮ್ಮೆ ಅವ್ನು ನೋಡಿ ಮತ್ತೆ ಯಾರು ಆ ಥರ ತಪ್ಪು ಮಾಡಲಾರ್ದು ನಾವು ನೋಡ್ಕೊಂಡ್ಬಿಡ್ತೀವಿ ಸರ್ ಅಷ್ಟೇ. ಇದನ್ನೆಲ್ಲ ರೂಟೀನ್ ನಾವು ಸರಿಂದನೇ ನಮ್ಮ ಸರ್ ನಮ್ಗೆ ಆ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಇದನ್ನೆಲ್ಲ ಫಿಕ್ಸ್ ನಾವು. ಆಮೇಲೆ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಕ್ಕಂಥ ಜಾಯ್ನಿಂಗ್ ಆಗ್ತಕ್ಕಂಥ ಸ್ಟೂಡೆಂಟ್ಸಿಗೆ ಇಲ್ಲಿ ಯಾವುದೇ ಥರ ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಬೈಗಳನ್ನು ಬೇಯಬಾರ್ದು, ಯಾವುದೇ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಅಥವಾ ತಂಬಾಕು, ಸಿಗರೇಟು, ಗುಟ್ಕಾ ಇದು ಯಾವುದೂ ಇಲ್ಲಿ ಮಾಡಬಾರ್ದು ಅಂತ ನಾವು ಕ್ಲಿಯರಾಗಿ ಅಡ್ಮಿಷನ್ ಟೈಮಲ್ಲೇ ಹೇಳ್ತೀವಿ ಸರ್. ಆಮೇಲೆ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ಗೆ ನಾವು ದುಡ್ಡು ಇಟ್ಕೊಳ್ಳೋಕೆ ಅವಕಾಶ ಕೊಡಲ್ಲ ಸರ್. ದುಡ್ಡು 10 ರೂಪಾಯಿಗಿಂತ ಜಾಸ್ತಿ ಅವ್ರ ಹತ್ರ ಯೂಸೇಬಲ್ ಇರೋಂಗಿಲ್ಲ ಸರ್. ಅದನ್ನು ನಾವು ನಮ್ಮ ಅಕೌಂಟೆಂಟ್ ಕಡೆ ಡೆಪಾಸಿಟ್ ಮಾಡಿಸಿದ್ರೆ ಡೆಪಾಸಿಟ್ ಸ್ಲಿಪ್ ಕೊಡ್ತೀವಿ ಸರ್ ಹುಡುಗನಿಗೆ. ಆ ಸ್ಲಿಪ್ ಇಟ್ಕೊಂಡು ಅವ್ನು ಬೇಕಾದಾಗ ಅಮೌಂಟ್ ತಗೊಳ್ಳೋಂಥ ಚಾನ್ಸಸ್ ಇರ್ತದೆ. ಇವನ್ ನಾವು ಸ್ಟೂಡೆಂಟ್ಸ್ಗೆ ಮೊಬೈಲ್ ಕೂಡ ನಾವು ಅಲೋ ಮಾಡಾಗಿಲ್ಲ ಸರ್. ಮೊಬೈಲ್ ಅಟ್ ದ ಟೈಮ್ ಆಫ್ ಅವ್ರದ್ದು ಅಪ್ಲಿಕೇಶನ್ ಬಿಟ್ಟರೆ ಸಂಡೇಗೂ ಮುಂದೆ 2 ತಾಸು ಅಷ್ಟೇ ನಾವು ಮಾತಾಡ್ಲಿಕ್ಕೆ ಕೊಡ್ತೀವಿ ಸರ್ ಮನೆಗೆ. ಅದನ್ನು ಹೊರತುಪಡಿಸಿ ಬಾಕಿ ಟೈಮಲ್ಲೆಲ್ಲ ನಿಮ್ಮಿಂದ ಟ್ರಂಕ್ ಇದೆ ಸರ್, ಅದರಲ್ಲೇ ನಾವು ಮೊಬೈಲ್ನ ಡೆಪಾಸಿಟ್ ಮಾಡ್ಕೊಂಡಿರ್ತೀವಿ. ಬೇಕಾದ ಟೈಮ್ ಅಷ್ಟೇ ಅವ್ನು ಹೊರಬೇಕು, ಹೊರಗಬೇಕಾದ್ರೆ ಅಥವಾ ಏನಾದರೂ ಎಕ್ಸಾಮ್ಸ್ ನಡೆಸ್ತಾ ಇದ್ರೆ ಆ ಟೈಮಲ್ಲಿ ಅಷ್ಟೇ ಅದನ್ನು ಹೊರ ತೆಗೆದು ಮೊಬೈಲ್ ಇಶ್ಯೂ ಮಾಡ್ತೀವಿ, ವಾಪಸ್ ಸಬ್ಮಿಟ್ ಮಾಡ್ಕೊಂಡ್ಬಿಡ್ತೀವಿ ಸರ್. 1100ಕ್ಕೂ ಹೆಚ್ಚು ಹುಡುಗರು ಇಲ್ಲಿಂದ ಸೆಲೆಕ್ಷನ್ ಸರ್ವಿಸ್ ಮಾಡ್ಲಾಗ್ತಾರೆ ಸರ್. ಆ ಹೆಮ್ಮೆ ನಮಗದ ಸರ್. ಅದನ್ನೇ ಒಂದು ನಾವು ದೈವಾಧೀನರಾಗಿ ನಾವು ಮಾಡ್ತಾಯಿದ್ದೀವಿ ಸರ್. ನಮಗೆ ಬಂದಂಥ ಮಕ್ಕಳೇ ನಮಗೆ ದೇವರು. ಅವ್ರಿಗೆ ಒಳ್ಳೆ ಫೆಸಿಲಿಟಿ, ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟರೆ ನಮಗೂ ನೆಮ್ಮದಿ ಸರ್. ಸುಮ್ಮನೆ ಅವ್ರನ್ನ ನಾವು ಅಟೆಂಡ್ ಮಾಡಲಾರ್ದಂಗೆ ಬಿಡೋದು ಅದು ಯಾವುದೋ ಇಲ್ಲಿ ನಡೆಯಂಗಿಲ್ಲ ಸರ್. ಥ್ಯಾಂಕ್ ಯು ಸರ್. ನೀವು ಇಲ್ಲೇ ಟ್ರೈನಿಂಗ್ ಆಗಿ ಇಲ್ಲೇ ಟ್ರೈನಿಂಗ್ ಕೊಡೋರಾಗಿರೋ ನಾವೆಲ್ಲ ಏನು ಎಕ್ಸ್ಟ್ರಾಸ್ ಇದೀವಲ್ಲ ಸರ್, ಎಲ್ಲರೂ ಅದೇ ಥರ ಇದ್ದಾರೆ. ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲರೂ ಈಗ ಅವರು ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ.